ಮೊದಲನೇದಾಗಿ ಟೆಕ್ನಿಕಲಿ ನಾನು ಪ್ರೂವ್ ಮಾಡ್ಕೋಬೇಕು ಅಂತ ಕಮರೋಟು ಚೆಕ್ ಪೋಸ್ಟ್ ಮಾಡಿದ್ದು. ಸೊ ನಾನು ಅನ್ಕೊಂಡಂಗೆ ಟೆಕ್ನಿಕಲ್ ವೈಸ್ ಆ ಸಿನಿಮಾನ ಒಂದು ಮಾಡಿ ಎಲ್ಲ ಮುಗಿಸಿದ್ಮೇಲೆ ಸಿನಿಮಾ ಒಳ್ಳೆ ಅದ್ಭುತ ಯಶಸ್ಸನ್ನು ಕೂಡ ಕಾಣ್ತು. ಅದಾದ ಮೇಲೆ ಮತ್ತೆ ನಾನು ಯಾಕಂದ್ರೆ ಆ ಸಿನಿಮಾದಲ್ಲಿ ಸುಮ್ಮನೆ ಒಂದು ಲೀಡ್ ಕೊಟ್ಟಿದ್ದೆ, ನಾನು ಒಂದು ಪಾರ್ಟ್ 2 ಮಾಡೋಣ ಅಂತೇಳಿ ಒಂದಷ್ಟು ಐಡಿಯಾ ಇತ್ತು, ಬಟ್ ಅದ್ರ ಬಗ್ಗೆ ಗಮನ ಹರಿಸಿರ್ಲಿಲ್ಲ. ಇದಾದ್ಮೇಲೆ ನಾನು ಓಕೆ, ಬಿಕಾಸ್ ನಂದು ಸಿನಿಮಾ ಇಸ್ ಮೈ ಪ್ಯಾಷನ್, ಬಟ್ ಜೀವನಕ್ಕೆ ಅಂತೇಳಿ ನಾನು ಒಂದು ಆಕ್ಟ್ ಫಿಲಿಮ್ಸ್ ಈ ಥರದ್ದೆಲ್ಲ ನಾನು ಸಪ್ರೇಟ್ ಆಗೋದು ನಾನು ಮಾಡ್ಕೊಂಡಿರ್ತೀನಿ. ನಾನು ಫ್ರೀ ಇದ್ದಾಗೆಲ್ಲ ಒಂದಷ್ಟು ಮತ್ತೆ ನಾನು ಪಾರ್ಟ್ 2 ಮಾಡೋಣ ಅಂತೇಳಿ ಕಥೆನ ರೆಡಿ ಮಾಡಿಕೊಂಡು ಅದು ಕಂಪ್ಲೀಟ್ ಆಗಿತ್ತು. ಆ ಟೈಮಲ್ಲಿ ನಾನು ಎಲ್ಲರಂತೆ ನಾನು ಕೂಡ ಪ್ರೊಡ್ಯೂಸರ್ಸ್ಗೆ ಅಪ್ರೋಚ್ ಮಾಡಿದ್ದೆ, ಮಾಡೋಣ ಅಂತ ಹೇಳಿದ್ರು. ಇನ್ನು ಲಾಸ್ಟ್ ಟೈಮ್ ಅವರು ಸ್ಪಂದಿಸ್ಲಿಲ್ಲ, ಕೈ ಬಿಟ್ಟಾಗ ಏನಾಯ್ತು, ನನ್ನ ಸ್ನೇಹಿತರು, ನನ್ನ ಹಳೆಯ ಸ್ನೇಹಿತರು ಪವನ್ ಗೌಡ ಅವರು, ಅವ್ರಿಗೆ ಈ ಥರ ಆಗ್ತಿದೆ ಸರ್ ಅಂತೆಲ್ಲ ಹೇಳಿದೆ. ಹೌದಾ, ನೋಡೋಣ ಇರಿ, ನಾನು ಟ್ರೈ ಮಾಡ್ತೀನಿ, ಯಾರು ಬಂದಿಲ್ಲ ಅಂದ್ರೂ ನಾನಿದ್ದೀನಿ ಬಿಡಿ ಅಂತ ಹೇಳಿದ್ರು. ಬಟ್ ಅವತ್ತು ಅವ್ರಿಗೆ ಏನೇ ಅನುಕೂಲ ಇಲ್ಲ ಅಂದ್ರೂ ನಾನಿದ್ದೀನಿ ಬಿಡಿ ಅಂತ ಹೇಳಿ ಒಂದು ಧೈರ್ಯ ತುಂಬಿದ್ರು ನನಗೆ. ಇದೇ ಟೈಮಲ್ಲೇನೆ, ಬಟ್ ಕನ್ಫರ್ಮ್ ಆಗಿರಲಿಲ್ಲ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿ. ಆಗ ಉದಯ್ ಮೆಹ್ತಾ ಅವರು ನನಗೆ ಕ್ರಿಶ್ಚಿಯನ್ ಲವ್ ಸ್ಟೋರಿ ಟೈಮಿಂದನೂ ಅವರು ಒಳ್ಳೆಯ ಸ್ನೇಹಿತರು ಕೂಡ. ಅವ್ರು ನನ್ನ ತುಂಬಾ ಪ್ರೀತಿಸ್ತಾರೆ, ನಾನು ಅವ್ರನ್ನ ಅಷ್ಟೇ ಗೌರವಿಸ್ತೀನಿ. ಅವರು ಪರಮೇಶ್ ಏನ್ ಮಾಡ್ತಾ ಇದ್ದೀರಾ ಅಂದ್ರೆ, ಇಲ್ಲ ಸರ್ ಕಮರೋಟು ಸೇಮ್ ಸೀಕ್ವಲ್ ನಾನೊಂದು ಸಿನಿಮಾ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ, ಕಥೆ ಎಲ್ಲ ರೆಡಿ ಆಗಿದೆ ಅಂತ. ಹಾಗಿದ್ರೆ ನಾನು ಹೇಳ್ತೀನಿ, ನೀನ್ ಬಾ ಒಂದಿನ ಆಫೀಸ್ಗೆ ಅಂತ. ನಾನು ಜಸ್ಟ್ ಏನೋ ನನ್ನ ಜೊತೆ ಮಾತುಕತೆ ಮಾತಾಡ್ತಾರೆ ಅಂತ ಅನ್ಕೊಂಡೆ. ಬಟ್ ಆಫೀಸಿಗೆ ಕರ್ಸಾದ್ಮೇಲೆ ಪರಮೇಶ್ ಇದು ನಾನು ಪ್ರೊಡ್ಯೂಸ್ ಮಾಡ್ತೀನಿ, ನೀನು ಡೈರೆಕ್ಟ್ ಮಾಡೋದು. ಸರ್ ಅಲ್ಲ, ಈಗ ಮಾರ್ಟಿನ್ ಅಂತ ಎಲ್ಲ ನೀವು ಮಾಡ್ತಾ ಇದ್ರಲ್ಲ ಸರ್, ಅದ್ರ ನಡುವೆ ಇದು ನಿಮ್ಗೆ ಸಿಕ್ಕಾಪಟ್ಟೆ, ಯಾಕಂದ್ರೆ ಅದನ್ನ ಬಿಸಿ ಇರುತ್ತೆ, ಹೆಂಗ್ ಮಾಡ್ತೀರಾ ಸರ್ ಅಂತ ನಾನು ಕೇಳಿದೆ. ಇಲ್ಲ ಅದಾಗ್ತಾ ಇರುತ್ತೆ ಬಿಡು ಪರಮೇಶ್, ಮಾಡೋಣ ಅಂತ ಹೇಳಿದ್ರೆ. ನಾನು ಹೇಳ್ದೆ ಸರ್ ಅಲ್ಲ, ಯಾಕಂತ ಹೇಳಿದ್ರೆ, ಯಾಕಂದ್ರೆ ಅಂತ ದೊಡ್ಡ ಪ್ರೊಡ್ಯೂಸರ್ ನನ್ನ ಸ್ನೇಹಿತರು ಅವರು ಅನ್ನೋದು ಎರಡನೇ ವಿಚಾರ. ಅವ್ರು ಕರ್ಸಿ ಆಫೀಸಲ್ಲಿ ನಾನು ಪ್ರೊಡ್ಯೂಸ್ ಮಾಡ್ತೀನಿ, ನೀನ್ ಮಾಡು, ಏನು ಯೋಚನೆ ಮಾಡಬೇಡ ಅಂತ ಹೇಳಿದಾಗ, ಎಲ್ಲದಕ್ಕಿಂತ ಮುಂಚೆ ನನ್ನ ಸ್ನೇಹಿತರು ಪವನ್ ಅವರು, ನಾನಿದ್ದೀನಿ ಯೋಚನೆ ಮಾಡಬೇಡಿ, ಏನಾದ್ರೂ ಮಾಡೋಣ, ಸಿನಿಮಾ ಮಾಡೋಣ ಅಂತ ಹೇಳಿದ್ರು. ಇಲ್ಲಿ 2 ಆಯ್ಕೆ ಬರುತ್ತೆ. ಸೊ ಯಾರು ಫಸ್ಟ್ ಬಂದಿದ್ದು, ಯಾರು ನನ್ನ ನಂಬಿದ್ರು ಅಂತಂದು ಹೇಳಿ. ಸೊ ಆಗ ನಾನು ಪವನ್ ಅವರು, ಸರ್ ಬೇಜಾರು ಮಾಡ್ಕೋಬೇಡಿ, ಯಾಕಂತ ಹೇಳಿದ್ರೆ ನೀವು ಕರೆದಿದ್ದು ನನಗೆ ನಿಜವಾಗ್ಲೂ ಅದನ್ನ ನಾನು ತುಂಬಾನೇ ರೆಸ್ಪೆಕ್ಟ್ ಮಾಡ್ತೀನಿ. ಆದ್ರೆ ನಾನು ಈಗ ಏನ್ ಮಾಡ್ಲಿ ಬೇಕಾದ್ರೆ ನನ್ನ ಸ್ನೇಹಿತರೊಬ್ರು ಇಲ್ಲ ನಾವು ಮಾಡೋಣ ಅಂತ ಹೇಳಿದ್ರು. ಅವ್ರಿಗೆ ನಾನು ಮಾಡ್ತೀನಿ ಸರ್, ಮುಂದೆ ನಾವು ಮಾಡ್ಬೋದಲ್ವಾ ಅಂತ ಹೇಳಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಪರ್ಮಿಷನ್ ತಗೊಂಡೆ, ನನ್ನ ಸ್ನೇಹಿತರು ಪವನ್ ಅವ್ರಿಗೆ ಮಾಡ್ತೀನಿ ಅಂತ. ಕಥೆನಲ್ಲೂ ಕೂಡ ಅವ್ರದ್ದು ಉದಯ್ ಮೆಹ್ತಾ ಅವ್ರದ್ದು ಸಾಕಷ್ಟು ಇನ್ಪುಟ್ಸ್ ಇದಾವೆ. ಇವಾಗ ಒಂದು ಅಗೋರಿದು ಒಂದಷ್ಟು ಕ್ಯಾರೆಕ್ಟರ್ ಏನ್ ನೋಡ್ತಾ ಇದ್ರಲ್ಲ, ಅದು ಉದಯ್ ಮೆಹ್ತಾ ಸರ್ ಕೂಡ ಅಪ್ಲೈ ಮಾಡೋಣ ಚೆನ್ನಾಗಿರುತ್ತೆ ಅಂತ ಹೇಳಿದ್ದು. ಸೊ ಹೀಗೆ ಸಿನಿಮಾ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆದ್ಮೇಲೆ ಪವನ್ ಸರ್ ಕನಸು ಪಿಕ್ಚರ್ಸ್ ಅಂತೇಳಿ, ಆಕ್ಚುಲಿ ಅವ್ರಿಗೆ ಸಿನಿಮಾ ಒಂದು ಯಾವಾಗ್ಲೂ ಒಂದು ಡ್ರೀಮ್, ಅವ್ರಿಗೆ ಮಾಡ್ಬೇಕು, ಒಳ್ಳೊಳ್ಳೆ ಸಿನಿಮಾ ಮಾಡ್ಬೇಕು ಅಂತೇಳಿ ಅದೇ ತರ ಸಪೋರ್ಟ್ ಕೂಡ ಮಾಡಿದ್ದಾರೆ ಸಿನಿಮಾಗೆ. ಸೊ ಕನಸು ಪಿಕ್ಚರ್ಸ್ ಅಲ್ಲಿ ಕಮರೋಟು 2 ಹೀಗೆ ಸೀಕ್ವೆಲ್ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆದ್ಮೇಲೆ ನಮ್ಮ ಸಿನಿಮಾಗೆ ಈಗ ನಾವು ಆರ್ಟಿಸ್ಟ್ ಅಂತ ಹೋದಾಗ ಯಾರನ್ನ ಹಾಕೊಳ್ಳೋದು, ಹೇಗೆ ಏನ್ ಮಾಡೋದು ಅನ್ಬೇಕಾದ್ರೆ ನಾವೊಂದಷ್ಟು ಯೋಚನೆ ಮಾಡ್ತಾ ಇದ್ವಿ. ನಂಗೆ ಪ್ರಿಯಾಂಕಾ ಮೇಡಮ್ ಮಾಡ್ಬೇಕು ಈ ಸಿನಿಮಾದಲ್ಲಿ ಅಂತ ತುಂಬಾ ಆಸೆ ಇತ್ತು. ಯಾಕಂತ ಹೇಳಿದ್ರೆ ಇದೊಂದು ವೆಸ್ಟರ್ನ್ ಸ್ಟೈಲ್ ಲುಕ್ ಅಲ್ಲಿ ಇರುವಂತ ಒಂದು ಕ್ಯಾರೆಕ್ಟರ್. ಇದನ್ನ ನಿಭಾಯಿಸೋದು ಸ್ವಲ್ಪ, ಯಾಕಂತ ಹೇಳಿದ್ರೆ ಅದಕ್ಕೆ ಆ ಬ್ಲೆಂಡ್ ಆಗುವಂತ ಒಬ್ರು ತುಂಬಾ ಒಳ್ಳೆ ಆರ್ಟಿಸ್ಟ್ ಬೇಕಾಗಿತ್ತು. ನಂಗೆ ಪ್ರಿಯಾಂಕಾ ಮೇಡಮ್ ಇದಕ್ಕೆ ತುಂಬಾ ಸೂಟ್ ಆಗ್ತಾರೆ ಅಂತ ಅನಿಸ್ತು. ಬಟ್ ನಾನು ಅವ್ರಿಗೆ ಕಾಲ್ ಮಾಡೋದಕ್ಕೆ ಸ್ವಲ್ಪ ಭಯ. ದೊಡ್ಡ ಆರ್ಟಿಸ್ಟ್ ಅವ್ರ ಹತ್ರ ಹೇಗ್ ನಾನು ಅಪ್ರೋಚ್ ಮಾಡೋದು ಅನ್ನೋದು ಒಂದು ಇದನ್ನಿದೆ. ಬಿಕಾಸ್ ನಾನು ಪ್ರೀವಿಯಸ್ ಸಿನಿಮಾ ಹೇಳಿದೆ, ನಾನು ಎಕ್ಸ್ಪೆರಿಮೆಂಟಲ್ ಟೆಕ್ನಿಕಲಿ ಪ್ರೂವ್ ಮಾಡ್ಕೋಬೇಕು ಅಂತ ಮಾಡಿದ್ದು. ಯಾರು ಕೂಡ ಎಸ್ಟಾಬ್ಲಿಷ್ ಆರ್ಟಿಸ್ಟ್ ಇರಲಿಲ್ಲ. ಈಗ ಎಸ್ಟಾಬ್ಲಿಷ್ ಆರ್ಟಿಸ್ಟ್ ಜೊತೆಗೆ ನಾನು ವರ್ಕ್ ಮಾಡಬೇಕು ಅಂತ ಇದ್ದೀನಿ. ಸೊ ಮೇಡಮ್ನ ನಾನು ಹೆದರ್ಕೊಂಡೆ ಒಂದ್ಸತಿ ಕಾಲ್ ಮಾಡಿದೆ. ಸೊ ಮೇಡಮ್ ಎಸ್ ಬನ್ನಿ ಮನೆಗೆ ಒಂದ್ಸರಿ ಮಾತಾಡೋಣ ಅಂತ ಹೇಳಿದ್ರು. ಅವ್ರದ್ದು ಉಪ್ಪಿ ಸರ್ ಮನೆ ಬೇರೆ, ಮೇಡಮ್ ಎಲ್ಲ ಜೊತೆಲೇ ಇರ್ತಾರಲ್ಲಿ. ಸೊ ಹೇಗಪ್ಪ ಅಂತ ಹೇಳಿ ಒಂದು ಭಯ ಆಯ್ತು. ಓದೆ ಕೂತ್ಕೊಂಡೆ. ಬಟ್ ಕತೆ ಹೇಳ್ತಾ ಅದೇನಂತ ಹೇಳಿದೆ, ಪ್ಯಾಷನೇಟ್ ಅಂತ ಹೇಳಿದ್ನಲ್ಲ, ಧೈರ್ಯವಾಗಿ ಕತೆ ಹೇಳಿದೆ. ಸೊ ಎಲ್ಲ ಆದ್ಮೇಲೆ ಮೇಡಮ್ ಕತೆ ಕೇಳಿ ತುಂಬಾ ಅವ್ರಿಗೆ ಇಷ್ಟ ಆಯ್ತು. ಬಿಕಾಸ್ ಅವ್ರು ಎಷ್ಟೋ ಸಿನಿಮಾಗಳು ಮಾಡಿದ್ದಾರೆ ಇಲ್ಲಿವರೆಗೂ. ಆದ್ರೆ ಈ ಸಿನಿಮಾಗೆ ಅವರು, ನಾನು ಸಿನಿಮಾ ಈ ತರದ್ದು ಇಷ್ಟೊಂದು ಈ ಬಜೆಟ್ ಅಲ್ಲಿ ನಾನು ಹಿಂಗ್ ಮಾಡ್ತಾ ಇದ್ದೀನಿ, ಬಟ್ ಸಿನಿಮಾಗೆ ಎಲ್ಲೂ ಕೊರತೆ ಆಗಲ್ಲ, ಇದನ್ನ ದೊಡ್ಡ ಮಟ್ಟದಲ್ಲಿ ನಾವು ಮಾಡ್ಬೇಕು ಅಂತಿದ್ದೀವಿ ಮೇಡಮ್. ಟೆಕ್ನಿಕಲಿ ಆಗಿರ್ಲಿ, ಪ್ರೀವಿಯಸ್ ಏನ್ ನೀವು ನೋಡಿದ್ದೀರಾ ಸಿನಿಮಾ, ಇದಕ್ಕೆ 3-4 ಪಟ್ಟು ಬರುತ್ತೆ ಅಂತ ನಾನು ಹೇಳಿದ್ದೆ. ಸೊ ಮೇಡಮ್ಗೆ ನನ್ನ ಮೇಲೆ ಒಂದು ನಂಬಿಕೆ ಬಂತು. ಅವ್ರು ಹೇಳಿದ್ದು ಇಷ್ಟೇನೆ, ಪರ್ಸನಲಿ ಈ ಸಿನಿಮಾಗೆ ನಾನು ನಿಮ್ಗೆ ಡೇಟ್ಸ್ ಕೊಡ್ತಾ ಇದ್ದೀನಿ ಪರಮೇಶ್, ನಿಮ್ಗೆ ಎಲ್ಲೂ ಏನು ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ, ನಾನು ನಿಮ್ಗೆ ಏನು ಕೇಳೋದಿಲ್ಲ, ನೀವು ಮಾಡಿ ಅಂತ ಹೇಳಿ ಫಸ್ಟ್ ನಿಂತ್ಕೊಂಡಂತವ್ರು ಮೇಡಮ್. ಸೊ ಹಾಗಾಗಿ ನನಗೆ ಮೇಡಮ್ ಅಂತ ಹೇಳಿದ್ರೆ ಬಹಳ ರೆಸ್ಪೆಕ್ಟ್ ಇದೆ.
ತುಂಬಾನೇ ರೆಸ್ಪೆಕ್ಟ್ ಮಾಡ್ತೀನಿ. ಆದ್ರೆ ಅವ್ರು ನನ್ನ ಅಷ್ಟು ಸಪೋರ್ಟ್ ಮಾಡಿದ್ದಾರೆ ಇದನ್ನ ಫಿಲ್ಮ್ ಆಗ್ಬೇಕು ಅಂತ ಹೇಳಿದ್ರೆ. ಸೊ ಈ ಫಿಲ್ಮ್ ಅಂತ ಬಂದಾಗ ನಾನು ಮೇಡಮ್ ನ ಮರೆಯಂಗಿಲ್ಲ, ಇವರು ಫಸ್ಟ್ ಪ್ಲೇಸ್ ಅಲ್ಲಿ ನಿಂತ್ಕೊಳ್ತಾರೆ. ಅಂಡ್ ಹೀರೋ ಒಬ್ರು ಬೇಕಾಗಿತ್ತು, ಅಂದ್ರೆ ಸ್ವಲ್ಪ ಚೆನ್ನಾಗಿರ್ಬೇಕಾಗಿತ್ತು. ನಾನು ಇಲ್ಲಿ ಯಾಕಂತ ಹೇಳಿದ್ರೆ ಮೇಡಮ್ ಒಂದ್ಸತಿ ಲೀಡ್ ಅಂತ ಬಂದ್ಮೇಲೆ ಇನ್ನೇನೇ ಇದ್ರು ಮೇಡಮ್ ಜೊತೆಗೆ ಕಾಂಬಿನೇಷನ್ಸ್ ಒಂದಷ್ಟು ಹೋಗ್ತಾ ಇರುತ್ತೆ. ಸೊ ಈ ತರ ಇದ್ದಾಗ ನಾನು ಅನಂತರಾಮನ್ ಸ್ವಾಮಿನಾಥನ್ ಅಂತ ಹೇಳಿ ಅವರು ನಮ್ಮ ಕನ್ನಡ ಸೀರಿಯಲ್ ನಲ್ಲಿ ಮಾಡ್ತಾ ಇದ್ರು. ಅದಾದ ಮೇಲೆ ಅವರು ಈಗ ಒಂದಷ್ಟು ತಮಿಳ್ ಸೀರಿಯಲ್ ನಲ್ಲಿ ಮಾಡ್ತಾ ಇದ್ದಾರೆ, ತುಂಬಾ ಬೇಡಿಕೆಯಲ್ಲಿದ್ದಾರೆ. ನಾನು ಅವ್ರಿಗೆ ಕಾಲ್ ಮಾಡಿದೆ, ಸರ್ ಬನ್ನಿ ಅಂತ ಹೇಳಿ. ಅವ್ರು ಬಂದು ನಾನು ಹೇಳಿದ್ದು ಕಥೆನೂ ಕೂಡ ಕೇಳಿದ್ರು. ಕೇಳಾದ್ಮೇಲೆ ಅವ್ರು ತುಂಬಾ ಕತೆ ಇಷ್ಟ ಆಯ್ತು. ಅವರು ಅಷ್ಟೇ ಸಪೋರ್ಟಿವ್ ಆಗಿ, ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ವಿಚಾರದಲ್ಲಿ ನಾನು ಅವ್ರನ್ನ ಮರೆಯಂಗಿಲ್ಲ. ಈಗ ನಾವ್ ಹೆಂಗೆ ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟಪಡ್ತೀವಿ, ಅಲ್ಲಿ ಸಚಿನ್ ಅವ್ರು ಏನ್ ಮಾಡಿದ್ರು, ಅವ್ರ ತಂದೆಯವ್ರು ತೀರ್ಕೊಂಡಾಗ ಅವತ್ತಿನ ದಿನ ಎಲ್ಲಾ ಕೆಲಸಗಳನ್ನ ಮುಗಿಸ್ಕೊಂಡು ಹೋಗಿ ಅವತ್ತು ಸೆಂಚುರಿ ಹೊಡೆದ್ರು, ಕ್ರಿಕೆಟ್ ಕೂಡ ಆಡಿದ್ರು. ಅಂದ್ರೆ ಆ ಕೆಲಸದ ನಿಷ್ಠೆ ಅದು. ಅದೇ ತರ ಇವರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಇವರ ಅಜ್ಜಿ, ಅವರೇ ತಾಯಿ ಕೂಡ. ಯಾಕಂದ್ರೆ ಅವ್ರು ಪೀಸ್ ಹಾಕಿದ್ದು ಇಲ್ಲ ಅವರೇನೆ. ಅವ್ರು ತೀರ್ಕೊಂಡಿದ್ದನ್ನ ಅವರು ಅಲ್ಲಿ ಹೋಗಕ್ಕಾಗದೆ, ಯಾಕಂತ ಹೇಳಿದ್ರೆ ನಾವು ಉಡುಪಿನಲ್ಲಿ ಶೂಟ್ ಮಾಡ್ತಾ ಇದ್ವಿ. ಆ ಟೈಮಲ್ಲೂ ಕೂಡ ಅವರು ಕಣ್ಣಲ್ಲಿ ಹಾಕೊಂಡು ಒಂದ್ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದವರು ರೂಮ್ ಅಲ್ಲಿ. ನನಗೆ ಅವಾಗ್ಲೂ ಕೂಡ ಗೊತ್ತಾಗಿರ್ಲಿಲ್ಲ ಯಾಕೆ ಡಿಲೇ ಆಗ್ತಾ ಇದೆ ಅವ್ರ ಕರ್ತರು ಬರೋದಕ್ಕೆ ಅಂತ ಹೇಳಿ ಅನ್ಕೋತಾ ಇದ್ದೆ. ಅವತ್ತು ಬಂದು ಅವ್ರು ಮುಗಿಸ್ಕೊಟ್ಟು ಸಾಯಂಕಾಲ ನನ್ಗೆ ಹೇಳ್ಬಿಟ್ಟು ಅವತ್ತು ಇಮಿಡಿಯೇಟ್ ಆಗಿ ಬೆಂಗಳೂರಿಗೆ ರಿಟರ್ನ್ ಆದ್ರು ಉಡುಪಿಯಿಂದ. ಸೊ ಆ ತರ ಇವರು ಡೆಡಿಕೇಟೆಡ್, ಇವ್ರನ್ನೂ ಕೂಡ ನಾನು ಮರೆಯಂಗಿಲ್ಲ. ಸೊ ಈ ತರ ಯಾಕಂತ ಹೇಳಿದ್ರೆ ತುಂಬಾ ಎಲ್ಲರೂ ಎಷ್ಟೇ ಏನೇ ಕಷ್ಟ ಆದ್ರೂ ತುಂಬಾ ಇಷ್ಟಪಟ್ಟು ನಾವು ಸಿನಿಮಾನ ಮಾಡ್ತಾ ಹೋದ್ವಿ. ಅಂಡ್ ರಜನಿ ಭರದ್ವಾಜ್ ಅವರು ಅಷ್ಟೇನೆ, ಅವರು ನನ್ನ ಸಿನಿಮಾ ಫಸ್ಟ್ ಡೆಬ್ಯೂ ಆಗಿ ಕೂಡ ಮಾಡಿದ್ರು. ಅವ್ರಿಗೂ ಕತೆ ಇಷ್ಟ ಆಯ್ತು. ಅವ್ರ ತಾಯಿಯವ್ರು ಹೇಳಿದ್ರು ಯಾವುದೇ ಕಾರಣಕ್ಕೂ ಈ ಸಿನಿಮಾ ಬಿಡಬೇಡ, ಕತೆ ತುಂಬಾ ಚೆನ್ನಾಗಿದೆ ಮಾಡು ಅಂತ ಹೇಳಿ. ಸೊ ಅದು ನನಗೆ ನಿಮ್ಮನ್ನ ನೋಡಿದಾಗೆಲ್ಲ ನೆನಪಾಗುತ್ತೆ, ನಿಮ್ಮನ್ನ ಕೇಳ್ತಾ ಇರ್ತೀನಿ. ಸೊ ಹೀಗೆ ನಮ್ದೊಂದು ತಂಡ ರೆಡಿಯಾಗಿ ಸಿನಿಮಾ ಸ್ಟಾರ್ಟ್ ಆಯ್ತು. ಅಂಡ್ AT ರವೀಶ್ ಅವರು ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಸಿನಿಮಾದಲ್ಲಿ. ಅವ್ರ ಕಮರಟ್ಟು ಚೆಕ್ ಪೋಸ್ಟ್ ಅಲ್ಲಿ ಕೂಡ ಮ್ಯೂಸಿಕ್ ಮಾಡಿದ್ರು. ಅದೇ ನಮ್ಮ ಇಬ್ರು ಕಾಂಬಿನೇಷನ್ ಈಗ ಕಮರಟ್ಟು 2 ನಲ್ಲಿ ಕೂಡ ಬಂತು. ಅಂಡ್ ಉಡುಪಿನಲ್ಲಿ ನಾವು ಶೂಟ್ ಮಾಡ್ಬೇಕಾದ್ರೆ ಅಲ್ಲಿ ಯಾಕಂತ ಹೇಳಿದ್ರೆ ಈ ಕಡೆ ಮಕ್ಕಳಿಗೆ ಸ್ಕೂಲ್ ರಜಾ ಹಾಕ್ಸಂಗಿಲ್ಲ ಜಾಸ್ತಿ. ಅಲ್ಲೇ ನೇಟಿವ್ ನಲ್ಲಿ ಯಾರಾದ್ರೂ, ಯಾಕಂತ ಹೇಳಿದ್ರೆ ಕಂಪ್ಲೀಟ್ಲಿ ಈ ಸಿನಿಮಾ ಬ್ಲೆಂಡ್ ಏನಿದೆಯಲ್ಲ, ಸೌತ್ ಕೇಂದ್ರ ಬ್ಲೆಂಡ್, ಅಂದ್ರೆ ಮಂಗಳೂರು ಸುತ್ತಮುತ್ತ ಆಗುವಂತ ಒಂದು ಕತೆ. ಹಾಗಾಗಿ ಅದೇ ಮಂಗಳೂರಿನ ತುಳು ಹುಡುಗಿ, ಕನ್ನಡ ಅಷ್ಟಾಗಿ ಬರೋದಿಲ್ಲ, ಕನ್ನಡ ಕಲ್ತ್ಕೊಂಡಿದ್ದಾಳೆ, ಖುಷಿ ಅಂತ ಹೆಸರು. ಅಂಡ್ ರಕ್ಷಿತ್ ಅವರು ಮೂಲತಃ ಕೊಡಕ್ನವರು. ಅವರು ಗಿನ್ನಿಸ್ ರೆಕಾರ್ಡ್ ಕೂಡ ಅಟೆಂಡ್ ಮಾಡ್ತಾ ಇದ್ದಾರೆ. ಬಿಕಾಸ್ ವರ್ಲ್ಡ್ ಆಫ್ರೋಜಾಕ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಅಟೆಂಪ್ಟ್ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಅವ್ರ ಗಿನ್ನಿಸ್ ರೆಕಾರ್ಡ್ ಕೂಡ ಮಾಡ್ತಾ ಇದ್ದಾರೆ. ಅಂಡ್ ನಾಗೇಂದ್ರ ಅರಸ್ ಅವರು, ಅವ್ರ ಬಗ್ಗೆ ನಾನು ಎಲ್ಲರಿಗೂ ನಿಮ್ಗೆಲ್ಲ ಗೊತ್ತಿದೆ. ಅವ್ರು ನನಗೆ ಆತ್ಮೀಯ ಸ್ನೇಹಿತರು. ಹಾಗಾಗಿ ನಮ್ಮ ಸ್ನೇಹ ಸಿನಿಮಾದಲ್ಲೂ ಕೂಡ ಈಗ ಕಂಟಿನ್ಯೂ ಆಯ್ತು. ಅದ್ರ ಜೊತೆಗೆ ಪವನ್ಗೆ ನಾನು ಎಸ್ ನಾರಾಯಣ್ ಸರ್ ಮಗ, ಅವ್ರಿಗೆ ನಾನು ಪಾಠನೂ ಕೂಡ ಮಾಡಿದ್ದೀನಿ, ಒಂಥರ ಸ್ಟೂಡೆಂಟ್ ಇದ್ದಂಗೆ. ಹಾಗಾಗಿ ಅವ್ರ ಮೊದಲಿಂದಲೂ ಅಷ್ಟೇ ಅವ್ರ ಮೇಲೆ ಅಷ್ಟೇ ಪ್ರೀತಿ ಕೂಡ ಇದೆ. ನಮ್ಮ ಸಿನಿಮಾದಲ್ಲಿ ಮೇಡಮ್ಗೆ ಒಂದು ಅಸಿಸ್ಟೆಂಟ್ ಆಗಿ ಇರುವಂತದ್ದು ಸಿನಿಮಾದಲ್ಲಿ. ಯಾಕಂದ್ರೆ ಕಥೆನಲ್ಲಿ ಕತೆ ಹೇಳಕ್ ಹೋದ್ರೆ ಅದು ಫ್ಲೋ ಹೋಗುತ್ತೆ, ಅದು ಫ್ಲೋ. ಹಾಗಾಗಿ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್ ಜೊತೆ ಇರುವಂತ ಒಂದು ಕ್ಯಾರೆಕ್ಟರ್. ಅಂಡ್ ಸಂಗಮೇಶ್ ಅವ್ರ ಬಗ್ಗೆ ನಾನು ಹೇಳಲೇಬೇಕು. ಇಡೀ ನಮ್ಮ ಸಿನಿಮಾ ಇವತ್ತೇನು ಆಗ ಕಲರ್ ಟೋನ್ ಆಗಿರ್ಬೋದು, ಮತ್ತೆ ಗ್ರಾಫಿಕ್ ಆಗಿರ್ಬೋದು, ಯಾಕಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಗ್ರಾಫಿಕ್ ಇದಕ್ಕೆ ಬೇಕಾಗಿತ್ತು. ಸೊ ಆ ತರ ಬೇಕು ಅಂತ ಅನ್ಕೊಂಡಾಗ ನಮಗೆ ಆ ಮಟ್ಟದ ವರ್ಕ್ ಇಲ್ಲಿ ಮಾಡೋರ್ ಬೇಕಾಗಿತ್ತು ಬೆಂಗಳೂರಿನಲ್ಲಿ. ಬಿಕಾಸ್ ಐ ಥಿಂಕ್ ತುಂಬಾ ಕಮ್ಮಿ ಸಿನಿಮಾಗಳು ಅಂತ ಅನ್ಸುತ್ತೆ ಈ ತರದೊಂದು ಹಾಲಿವುಡ್ ಸ್ಟೈಲ್ ಆಫ್ ಗ್ರಾಫಿಕ್ ನ ಯೂಸ್ ಮಾಡಿರೋದು. ಆ ತರದನ್ನ ನಮ್ಮ ಸಂಗಮೇಶ್ ವಾಲೆ ಅಂತ ಹೇಳಿ ಅವ್ರು ಕೂಡ ಇದನ್ನ ನಿಭಾಯಿಸಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ಕೊಟ್ಟಿದ್ದಾರೆ. ಅವರು ನಮ್ಮ ಸಿನಿಮಾಗೆ ಅಂತ ಹೇಳಿ ಎಕ್ಸ್ಕ್ಲೂಸಿವ್ಲಿ ಒಂದು ಬಾಂಬೆ ಟೀಮ್ ಅನ್ನ ಅವ್ರು ಹೈಯರ್ ಮಾಡ್ಕೊಂಡು ಸುಮಾರು ಒಂದು 3-4 ತಿಂಗಳು ಈ ಸಿನಿಮಾಗೆ ವರ್ಕ್ ಮಾಡಿದ್ರು. ಕಂಪ್ಲೀಟ್ ನೀವು ಸಿನಿಮಾ ನೋಡ್ಬೇಕಾದ್ರೆ ನಿಮ್ಗೆ ಆ ಎಕ್ಸ್ಪೀರಿಯನ್ಸ್ ಗೊತ್ತಾಗುತ್ತೆ. ಯಾಕಂದ್ರೆ ಗ್ರಾಫಿಕ್ ಈ ಮಟ್ಟಕ್ಕೂ ಕೂಡ ನಾವು ಮಾಡ್ಬೋದು ಇಂಟರ್ನ್ಯಾಷನಲ್ ಲೆವೆಲ್ಗೆ ಅಂತ ಹೇಳಿ. ಸೊ ನಮ್ಮ ಬೆಂಗಳೂರಿನಲ್ಲೇ, ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿನಲ್ಲೇ ನಾವು ಎಲ್ಲೂ ಕೂಡ ಹೊರಗಡೆ ಹೋಗದೆ ಇಲ್ಲೇ ಕೂಡ ಕೆಲಸ ಮಾಡಿಸ್ಕೋಬಹುದು ಅನ್ನೋಕ್ಕೆ ನಮ್ಮ ಸಂಗಮೇಶ್ ಅವರ ಸ್ಟುಡಿಯೋ ಕೂಡ ಒಂದು ಉದಾಹರಣೆ ಆಗುತ್ತೆ. ಅಂಡ್ ಇನ್ನೊಬ್ರು ಆರ್ಟಿಸ್ಟ್ ಸ್ವಲ್ಪ ತಡವಾಗಿ ಬಂದ್ರು. ಆತ ಅವ್ರ ಕ್ಯಾಮ್ರಾ ಫೇಸ್ ಮಾಡೋಕ್ ಮುಂಚೆಯಿಂದ ನನ್ನ ಗೆಳೆಯ ಅಶ್ವಥ್ ನೀನಾಸಂ, ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಸೊ ಅಶ್ವಥ್ ಅವರು ಕೂಡ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಬಿಕಾಸ್ ಏನಂತ ಹೇಳಿದ್ರೆ, ನಾನು ನಮ್ಮ ಸಿನಿಮಾದಲ್ಲಿ ಅವ್ರನ್ನ ಕ್ಯಾಸ್ಟಿಂಗ್ ಮಾಡಿಲ್ಲ ಅಂದ್ರು ಬೈದಿ ಬಲವಂತ ಮಾಡಿ ಬ್ಲಾಕ್ ಮೇಲ್ ಮಾಡಿದ್ರು ನಮ್ಮ ಸಿನಿಮಾದಲ್ಲಿ ಮಾಡ್ತಾರಂತೆ ಹಂಗೆ. ಅಂಡ್ ಅವ್ರದ್ದು ಎಷ್ಟು ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಅಂತ ಹೇಳಿದ್ರೆ, ಅವ್ರು ಯಾವಾಗ್ಲೂ ಬೈತಾ ಇರ್ತಾರೆ ತಮಾಷೆಗೆ, ಬಟ್ ಸಿನಿಮಾದಲ್ಲಿ ಸೀರಿಯಸ್. ನಾನು ಹೇಳ್ತಾ ಇದ್ದೆ, ಅಪ್ಪಿ ನೋಡು,
ನೀನ್ ಸಿನಿಮಾದಲ್ಲಿ ನಿಂಗೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಇರುತ್ತೆ, ಬಟ್ ನೀನ್ ಯಾರು ಅಂತ ಜನಕ್ಕೆ ಗೊತ್ತಿಡಿಯಕ್ಕಾಗೋದಿಲ್ಲ, ಆ ತರದೊಂದು ಗೆಟಪ್ ನಿಂಗೆ ಇರುತ್ತೆ ಅಂತ. ಇವತ್ತು ಹೇಳ್ತೇನೆ, ನನ್ಗೆ ಏನ್ ಮಾಡೋದೇನಪ್ಪ, ನಾನು ಯಾರು ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ ಸಿನಿಮಾದಲ್ಲಿ ಅಂತ. ಸೊ ಆ ತರದೊಂದಿದೆ, ನೀವು ಕಂಡುಹಿಡಿಬೇಕು. ಸೊ ಇಷ್ಟು ಬಂಗಿ ಅಲ್ಲ ಗೆಸ್ ಸುಳ್ಳು. ಒಂದು ನಮ್ ಸಿನಿಮಾದಲ್ಲಿ ಈಗ ಆಗಸ್ಟ್ 1 ನೀವು ನೋಡ್ಬೇಕಾದ್ರೆ ಫಸ್ಟ್ ಇಂದ ಕೊನೆವರೆಗೂ ನೀವ್ ಎಲ್ಲಾದ್ರೂ ಸ್ವಲ್ಪ ಏನೋ ಮೊಬೈಲ್ ಮತ್ತೆ ಏನಾದ್ರೂ ಈ ಕಡೆ ನೋಡಿದಿರಂದ್ರೆ ಕಥೆದು ಒಂದು ಕನೆಕ್ಷನ್ಸ್ ಮಿಸ್ ಆಗುತ್ತೆ. ಯಾಕಂದ್ರೆ ಫಸ್ಟ್ ಇಂದ ಕೊನೆವರೆಗೂ ನೋಡ್ಬೇಕು. ಬಟ್ ಎಡ್ಜ್ ಆಫ್ ದಿ ಸೀಟು ನಮ್ ಸಿನಿಮಾ. ಈ ಸಿನಿಮಾದಲ್ಲಿ ನೀವು ಎಲ್ಲೂ ಕೂಡ ಗೆಸ್ ಮಾಡೋದಕ್ಕೆ ಆಗದೇ ಇಲ್ಲ. ಯಾಕಂದ್ರೆ ಇದು ಇಲ್ಲಿ ಹಿಂಗಾಗುತ್ತೆ ಅಂತ. ಬಿಕಾಸ್ ಇದು 3 ಡೈಮೆನ್ಷನ್ ಕತೆ. ಇದು 3 ಡೈಮೆನ್ಷನ್ ಕತೆ ಏನಂತ ಹೇಳಿದ್ರೆ, ಈಗ ಪ್ರಿಯಾಂಕಾ ಮೇಡಮ್ದು ಒಂದು ನಾನು ಹೇಳಿದ್ನಲ್ಲ, ಒಂದು ವೆಸ್ಟರ್ನ್ ಲುಕ್ ಅಲ್ಲಿ ಇರುವಂತ ಒಂದು ಗೆಟಪ್. ಅವರು ಪ್ಯಾರಾನಾರ್ಮಲ್ ರಿಸರ್ಚರ್ ಆಗಿ ಈ ಸಿನಿಮಾದಲ್ಲಿ ಪ್ಲೇ ಮಾಡ್ತಾ ಇದಾರೆ. ಅದು ಅವ್ರದ್ದು ಫಸ್ಟ್ ಈ ತರ ಪ್ಲೇ ಮಾಡ್ತಾ ಇರುವಂತದ್ದು ಇದು. ಬಟ್ ಅವ್ರನ್ನ ನಾವು ಸ್ಪೆಷಲ್ ಆಗಿ ನಾವು ಅವ್ರನ್ನ ತೋರಿಸ್ಬೇಕು ಆನ್ ಸ್ಕ್ರೀನ್ ಮೇಲೆ ಅಂತ ಹೇಳಿ ನಾನು ಮೇಡಮ್ಗೆ ಪ್ರಾಮಿಸ್ ಮಾಡಿದ್ದೆ. ಈ ಹಿಂದಿನ ಎಲ್ಲಾ ಸಿನಿಮಾಗಿಂತಾನು ನೀವು ಈ ಸಿನಿಮಾದಲ್ಲಿ ತುಂಬಾ ಮುದ್ದಾಗಿ ಕಾಣಿಸ್ಬೇಕು ಮೇಡಮ್, ನೀವು ತುಂಬಾ ಚೆನ್ನಾಗಿ ಕಾಣಿಸ್ತೀರಿ, ಆತರ ನಾನು ತೋರಿಸ್ತೀನಿ ಅಂತ ಹೇಳಿದ್ದೆ ಮೇಕಿಂಗ್ ಅಲ್ಲಿ. ಸೊ ಅದೇ ತರನೇ ಅವ್ರಿಗೋಸ್ಕರ ನಾವು ಸ್ಪೆಷಲಿ ಫಸ್ಟ್ ಟೈಮ್ ಶ್ವೇತಾ ಶ್ರೀನಿವಾಸ್ ಅಂತ ಹೇಳಿ ಅವ್ರಿಗೆ ಸ್ಪೆಷಲ್ ಆಗಿ ಅವ್ರನ್ನ ಅಪಾಯಿಂಟ್ ಮಾಡಿದ್ವಿ, ಕಾಸ್ಟ್ಯೂಮ್ ಡಿಸೈನರ್ ಅಂತ. ಅವರು ಕೂಡ ಅವರು ಇಡೀ ಸಿನಿಮಾ ಮೇಡಮ್ ಜೊತೆ ಇದ್ದು ಅವ್ರಿಗೆ ಏನೆಲ್ಲ ಬೇಕು ಎಕ್ಸಸರೀಸ್ ಇದನ್ನೆಲ್ಲ ಅವರು ಒದಗಿಸ್ಕೊಟ್ಟು ಕಾಸ್ಟ್ಯೂಮ್ ಕೂಡ ಡಿಸೈನ್ ಮಾಡಿದ್ರು. ಸೊ ಅವ್ರದ್ದು ಕಾಸ್ಟ್ಯೂಮ್ ಸಿನಿಮಾದಲ್ಲಿ ತುಂಬಾ ಡಿಫ್ರೆಂಟ್ ಆಗಿದೆ ಅಂತ ಹೇಳಿದ್ರೆ ಕ್ರೆಡಿಟ್ಸ್ ಶ್ವೇತಾ ಅವ್ರಿಗೆ ಹೋಗುತ್ತೆ. ಅಂಡ್ ಮೇಡಮ್ ಅವರು ನಾನು ಅವ್ರಿಗೆ, ಯಾಕಂದ್ರೆ ಕಾಸ್ಟ್ಯೂಮ್ ನಾವು ವೆರೈಟೀಸ್ ಆಫ್ ಇದನ್ನ ತುಂಬಾ ಹುಡುಕ್ತಾ ಇದ್ವಿ, ಕೆಲವೊಂದು ಪರ್ಟಿಕ್ಯುಲರ್ ಆಗಿ ಹಿಂಗೆ ಬೇಕು ಅಂತ ನಾನು ಹೇಳಿದ್ದೆ. ಆಗ ನಾನು ಮೇಡಮ್ಗೆ ಕೇಳಿದೆ, ಮೇಡಮ್ ಒಂದು ಕೋಟ್ ನಾನು ಈ ತರದೊಂದು ಸ್ಟೈಲ್ ಆಫ್ ಇದನ್ನ ನೋಡ್ತಾ ಇದ್ದೀನಿ, ತುಂಬಾ ಇಂಪಾರ್ಟೆಂಟ್ ಇದೆ ಇದೊಂದು ಕಾಸ್ಟ್ಯೂಮ್ ಅಂತ ಹೇಳಿ. ನಮ್ಗೆ ಟೈಮ್ ಬೇರೆ ಕಮ್ಮಿ ಇತ್ತು, ಯಾಕಂದ್ರೆ ಉಡುಪಿನಲ್ಲಿದ್ದು ನಾವು ಇಲ್ಲಿಂದ ಶಾಪಿಂಗ್ ಮಾಡೋದು ಇದೆಲ್ಲ ಕಷ್ಟ ಆಗ್ತಾ ಇತ್ತು. ಆಗ ಮೇಡಮ್ ಹೇಳಿದ್ರು, ನಂದೊಂದು ಕೋಟ್ ಇದೆ ಬಟ್ ನಾನು ಅದು ಕೊಡಕ್ ಆಗೋದಿಲ್ಲ ಪರ್ಮೇಶ್, ನೀವು ಹೇಳೋದಿದೆ ನನ್ನ ಹತ್ರ. ಮೇಡಮ್ ಪ್ಲೀಸ್ ಮೇಡಮ್, ಇದು ನಿಮ್ದೇ ಸಿನಿಮಾ ಅಲ್ವಾ ಅಂತೆಲ್ಲ ಹೇಳಿದೆ. ಆಗ ಕಾಡಿ ಬೇಡಿ ಕೇಳ್ಕೊಂಡಿದ್ದಕ್ಕೆ ಮೇಡಮ್ ಕೊಡ್ತಾ ಇದ್ದೀನಿ, ಆದ್ರೆ ಕೋಟ್ಗೆ ಎಲ್ಲೂ ಒಂದು ಚೂರು ಕೂಡ ಡ್ಯಾಮೇಜ್ ಆಗ್ಬಾರ್ದು, ಯಾಕಂದ್ರೆ ಅದು ನನ್ನ ಮಗಳು ಗಿಫ್ಟ್ ಮಾಡಿರೋದು ಅಂತ ಹೇಳಿದ್ರು. ಸಿನಿಮಾದಲ್ಲಿ ಆ ಕೋಟ್ ನೀವು ನೋಡ್ತಾ ಇದ್ದಂಗೆ ನೀವೇ ಹೇಳ್ತೀರಾ, ಕರೆಕ್ಟ್ ಇದನ್ನೇ ಮೇಡಮ್ ಕೊಟ್ಟಿಲ್ಲ ಅಂತ ಅನ್ಸುತ್ತೆ, ಕೊಟ್ರು ಅಂತ ಅನ್ಸುತ್ತೆ ಅಂತ. ಸೊ ಈ ತರದ್ದು ಮೇಡಮ್ದು ನಾವು ಒಂದು ಆ ಗೆಟಪ್ನೆಲ್ಲ ನಾವು ಡಿಸೈನ್ ಮಾಡೋದ್ರಲ್ಲಿ ಪ್ಲಾನಿಂಗ್ ನಾವು ಮಾಡಿದಂಥದ್ದು. ಅಂಡ್ ಸಿನಿಮಾ ಕತೆ ನಾನು ಹೇಳಿದ್ನಲ್ಲ ಈಗ 3 ಡೈಮೆನ್ಷನ್ ಅಂತ ಹೇಳಿದೆ. ಆಮೇಲೆ ಪ್ಯಾರಾನಾರ್ಮಲ್ ಆಮೇಲೆ ಹಾರರ್ ಇದೆರಡೂನು ಪ್ಯಾರಲಲ್ಲೇ. ಯಾಕಂತ ಹೇಳಿದ್ರೆ ಈಗ ಹಾರರ್ ಅಂದಾಗ ಕಣ್ಣಿಗೆ ಕಾಣಿಸುತ್ತೆ, ಪ್ಯಾರಾನಾರ್ಮಲ್ ಅಂತ ಹೇಳಿದ್ರೆ ಕಣ್ಣಿಗೆ ಕಾಣಿಸಲ್ಲ. ಸೊ ಕಾಣಿಸ್ದೆ ನಾವು ಹೆದರ್ಸುವಂತ ವಿಷಯಗಳಿದೆಯಲ್ಲ, ಇದು ತುಂಬಾನೇ ಕಷ್ಟವಾದಂತ ವಿಷಯ ಸಿನಿಮಾಗಳಲ್ಲಿ. ಆದ್ರೆ ಈ ತರದ್ದು ಪ್ರಯೋಗಗಳು ಪ್ಯಾರಾನಾರ್ಮಲ್ ಏನಾಗುತ್ತೆ ಹಾಲಿವುಡ್ ಫಿಲಿಮ್ಸ್ ಅಲ್ಲೇ ಆಗುವಂಥದ್ದು. ಅಂಡ್ ಒನ್ ಥಿಂಗ್ ನಾನು ನೆನಪಿಸ್ಬೇಕು ಅಂತಿದ್ದೀನಿ, ಕನ್ನಡದಲ್ಲಿ ಫಸ್ಟ್ ಪ್ಯಾರಾನಾರ್ಮಲ್ ಕಂಪ್ಲೀಟ್ ಪ್ಯಾರಾನಾರ್ಮಲ್ ಸಿನಿಮಾ ಮಾಡಿದ್ದು ನಾನು ಕಮರೋಟು ಚೆಕ್ ಪೋಸ್ಟ್, ನಮ್ ಕನ್ನಡದಲ್ಲಿ ಫಸ್ಟ್ ಸಿನಿಮಾ ಅದು. ಸೊ ಹಾಗಾಗಿ ನೀವು ಏನ್ ಪ್ಯಾರಾನಾರ್ಮಲ್ ಫಸ್ಟ್ ಸಿನಿಮಾ ಕಮರೋಟು ಚೆಕ್ ಪೋಸ್ಟ್ ನೋಡಿರ್ತಾರೆ, ಅದಕ್ಕಿಂತನೂ 3 ಟೈಮ್ಸ್ ಇದನ್ನ ನಾವು ವರ್ಡ್ ಬೇಕಾದ್ರೆ ನೀವು ಮಾರ್ಕ್ ಮಾಡಿ ಬೇಕಾದರೂ ಟ್ರೋಲ್ ಮಾಡಿ, ಡೆಫಿನೆಟ್ಲಿ ಹೇಳ್ತೀನಿ ಆ ಸಿನಿಮಾಗಿಂತ ಈ ಸಿನಿಮಾ 3 ಪಟ್ಟು ಇರುತ್ತೆ. ನೀವು ಟ್ರೈಲರು ಬೇಕಾದ್ರೆ ನೀವು ಮ್ಯಾಚ್ ಮಾಡಿ ನೋಡ್ಬೋದು. ಡೆಫಿನೆಟ್ಲಿ ಟ್ರೈಲರ್ ಏನಿದೆ, ಜಸ್ಟ್ ದಿಸ್ ಇಸ್ ಎ ಟ್ರೈಲರ್. ಇಡೀ ಸಿನಿಮಾ ಇನ್ನು ಕಾಯ್ತಾ ಇದೆ, ಅದು ಆಗಸ್ಟ್ 1ಗೆ. ಇದೊಂದು ಕತೆ ಬಗ್ಗೆ ನಾನು ಹೇಳುವಂಥದ್ದು. ಅಂಡ್ 3 ಡೈಮೆನ್ಷನ್ ಅಂತ ಆಲ್ರೆಡಿ ಹೇಳಿದ್ದೀನಿ. ಇನ್ನು ಸಾಕಷ್ಟು ಈಗ ನನ್ನ ಟೀಮ್ ಈಗ ಇನ್ನು ಮೇಡಮ್ ಮಾತಾಡೋದಿದೆ, ಮೇಡಮ್ ಮಾತಾಡಿ. ಸಿನಿಮಾ ತುಂಬಾನೇ ಸ್ಪೆಷಲ್ ನನಗೆ, ಯಾಕೆಂತ ಹೇಳಿದ್ರೆ ನನ್ನ ಫಸ್ಟ್ ಮೇನ್ ಸ್ಟ್ರೀಮ್ ಮೂವಿ ಇದು. ಸೊ ಫಸ್ಟ್ ಟೈಮ್ ಪರಮೇಶ್ ಸರ್ ನನ್ನ ಅಪ್ರೋಚ್ ಮಾಡಿದಾಗ ಈ ಮೂವಿಗೋಸ್ಕರ ನಾನು ಮಿಥುನ ರಾಶಿ ಧಾರಾವಾಹಿ ಮಾಡ್ತಾ ಇದ್ದೆ. ಸೊ ಅವಾಗ ಧಾರಾವಾಹಿ ಮಾಡ್ತಿರ್ಬೇಕಾದ್ರೆ ಒಂದು ಮೂವಿ ಆಫರ್ ಬರೋದು ಅಂದ್ರೆ ಒಂದು ತುಂಬಾನೇ ದೊಡ್ಡ ವಿಷಯ ಅದು. ಸೊ ಅಪ್ರೋಚ್ ಮಾಡಿದಾಗ ಸರ್ ಆಫೀಸಿಗೆ ಕರೆದ್ರು, ಕತೆ ಹೇಳ್ಬೇಕು ಅನ್ನೋ ಥರ. ಸೊ ಕತೆ ಹೇಳಕ್ ಶುರು ಮಾಡಿದಾಗ ಸರ್ ನನಗೆ 3 ವರ್ಷನ್ ಇದೆ ನನಗೆ, ನಾನು ಆಲ್ಮೋಸ್ಟ್ ಒಂದು 6 hours ನರೇಷನ್ ಮಾಡ್ಬೋದು ಇದನ್ನ, ಅಥವಾ 3 hours ನರೇಷನ್ ಮಾಡ್ಬೋದು, ಇಲ್ಲ ನಿಮಗೆ ಬೇಕಾದಂಗೆ ಲೈಕ್ ಇಂಪಾರ್ಟೆಂಟ್ ಮೊಮೆಂಟ್ಸ್ ಮಾತ್ರ ಶ್ರಿಂಕ್ ಮಾಡಿ ಒಂದು 1 hour ನರೇಷನ್ನ ಮುಗಿಸ್ಬೋದು, ನಿಮಗೆ ಯಾವ ಥರ ಅಡ್ಜಸ್ಟ್ ಆಗ್ಬೋದು ಅನ್ನೋ ಥರ ಕೇಳಿದ್ರು. ಸೊ ಆ ನರೇಷನ್ ನನಗೆ ಆ್ಯಕ್ಚುಲಿ ಅವತ್ತು ಶೂಟ್ ಇತ್ತು, ನಾನು ಶೂಟಲ್ಲಿ ಮಧ್ಯ ಬ್ರೇಕಲ್ಲಿ ಗ್ಯಾಪ್ ತೊಗೊಂಡು ಬಂದಿದ್ದೆ. ಸೊ ಸರ್ ಹತ್ರ ಹೇಳಿದೆ, ಸರ್ ಆದಷ್ಟು ಬೇಗ ಒಂದು 1 hour ಮುಗಿಯೋ ಥರ ನರೇಷನ್ ಕೊಡಿ ನನಗೆ ಅಂತ. ಸೊ ಆ 1 hour ಇಂಪಾರ್ಟೆಂಟ್ ಮೂಮೆಂಟ್ಸ್ ಮೂವಿಯಲ್ಲಿ ಬರೋದೆಲ್ಲ ಶ್ರಿಂಕ್ ಮಾಡಿ ಒಂದು ಆಲ್ಮೋಸ್ಟ್ ನಾವು ಬೌಂಡ್ ಸ್ಕ್ರಿಪ್ಟ್ ನಾವು ಕೂತ್ಕೊಂಡು ಓದಿದ್ರೆ ಹೆಂಗಿರುತ್ತೆ ಆ ಎಕ್ಸ್ಪೀರಿಯನ್ಸ್ನ 1 hour ಸರ್ ನನಗೆ ಕೊಟ್ಟರು. ಸೊ ಇಂಪಾರ್ಟೆಂಟ್ ಮೂಮೆಂಟ್ಸು ತುಂಬ ಲ್ಯಾಗ್ ಮಾಡಿದೆ, ಏನೇನಿದೆಯೋ ಅದನ್ನು ಹಂಗೆ
ಆಲ್ಮೋಸ್ಟ್ ಒಂದು ಚಿತ್ರನ ನೋಡಿರೋ ಫೀಲ್ ಕೊಟ್ರು ಆ 1 hour ಅಲ್ಲಿ. ಸೊ ನನ್ನ ಕ್ಯಾರೆಕ್ಟರ್ ಇಂಪಾರ್ಟೆನ್ಸ್ ಏನು, ಆಮೇಲೆ ಲೈಕ್ ಹೀರೋಯಿನ್ ಹೇಗೆ ಟ್ರಾವೆಲ್ ಆಗ್ತಾರೆ, ಮತ್ತೆ ಆ ಸೂಪರ್ ನಾರ್ಮಲ್ ಮೊಮೆಂಟ್ಸ್ ಎಲ್ಲ ಹೆಂಗಿರುತ್ತೆ ಮೂವಿಯಲ್ಲಿ, ಇದೆಲ್ಲ ಹೇಳಿದಾಗ ನಂಗೊಂಥರ ಆಬ್ವಿಯಸ್ಲಿ ಫಸ್ಟ್ ಸಿನಿಮಾ ಅಂದಾಗ ವಿದೌಟ್ ಅ ಸೆಕೆಂಡ್ ಥಾಟ್ ನಾವು ಯೋಚನೆ ಮಾಡದೆ ಒಪ್ಕೋತೀವಿ. ಬಟ್ ಆದರೆ ಈ ಸ್ಟೋರಿ ಹೇಗಿತ್ತು ಅಂದರೆ ತುಂಬ ಕಂಪೆಲಿಂಗ್ ಆಗಿತ್ತು. ಲೈಕ್ ಅಪಾರ್ಟ್ ಫ್ರಮ್ ಮೊದಲನೇ ಸಿನಿಮಾ ಅನ್ನೋದು ಬಿಟ್ಟು ಲೈಕ್ ಸ್ಟೋರಿಗೋಸ್ಕರನೇ ಒಪ್ಕೊಳ್ಳೋ ಥರ ಒಂದು ಸಿನಿಮಾ ಇದು. ಆ್ಯಂಡ್ ಎಷ್ಟೊಂದು ಕಡೆ ಪೀಕ್ ಮೂಮೆಂಟ್ಸಲ್ಲಿ ಟ್ರೈಲರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಆಸ್ ಆನ್ ಆರ್ಟಿಸ್ಟ್ ತುಂಬ ಚಾಲೆಂಜಿಂಗ್ ಮೂಮೆಂಟ್ಸು ಇದೆ ಈ ಸಿನಿಮಾಲಿ. ಲೈಕ್ ಹೇಗೆ ಈಗ ಸಿನಿಮಾ ಅಲ್ಲಿ ನಮ್ಮ ಸುದೀಪ್ ಸರ್ ಒಂದು ನೋಡೋಣ ಇಮ್ಯಾಜಿನ್ ಮಾಡ್ಕೊಂಡು ಆ್ಯಕ್ಟ್ ಮಾಡಿರ್ತಾರೋ, ಲೈಕ್ ಮಾಡೋವಾಗ ಅವ್ರಿಗೆ ಒಂದು ಲುಕ್ ಕೊಟ್ಟಿರ್ತಾರೆ, ಮೇ ಬಿ ಹಿಂಗಿರುತ್ತೆ, ಈ ಕಡೆಯಿಂದ ಈ ಕಡೆ ಟ್ರಾವೆಲ್ ಆಗ್ತಾ ಇದೆ, ಸೊ ಅದನ್ನ ಇಮ್ಯಾಜಿನ್ ಮಾಡ್ಕೊಂಡು ಆ್ಯಕ್ಟ್ ಮಾಡಬೇಕಾಗುತ್ತೆ. ಅದೇ ಥರ ನಮ್ಮ ಚಿತ್ರದಲ್ಲೂ ಎಷ್ಟೊಂದು ಕಡೆ ಒಂದು ಇಮ್ಯಾಜಿನರಿ ಫ್ಯಾಕ್ಟರ್ನ ಇಟ್ಕೊಂಡು ನಾವು ಆ್ಯಕ್ಟ್ ಮಾಡಬೇಕಾಗುತ್ತೆ. ಸೂಪರ್ ನ್ಯಾಚುರಲ್, ಸೂಪರ್ ನಾರ್ಮಲ್ ಅಂದಾಗ ಎಫೆಕ್ಟ್ ಎಲ್ಲ VFX ಅಲ್ಲೇ ಬರುತ್ತೆ. ಬಟ್ ನಮಗೆ ಅಲ್ಲಿ ಆನ್ ದ ಸ್ಪಾಟ್ ಲೈವ್ ಲೊಕೇಶನ್ ಶೂಟ್ ಮಾಡಬೇಕಾದ್ರೆ ತುಂಬಾ ಎಕ್ಸೈಟಿಂಗ್ ಆಗಿತ್ತು. ಲೈಕ್ ಇವಾಗ ಒಂದು ಸೀನ್ ಪೇಪರ್ ಅಲ್ಲಿ ಇರೋದನ್ನ ಎನ್ಹಾನ್ಸ್ ಮಾಡೋದು ಹೇಗೆ ಅಂತ ದೇರ್ ಇಸ್ ನೋಬಡಿ ಬೆಟರ್ ದೆನ್ ಪರಮೇಶ್ವರ್ ಟು ಎಕ್ಸ್ಪ್ಲೇನ್. ಯಾಕಂದ್ರೆ ಅಲ್ಲಿ ಕೂತ್ಕೊಂಡು ಒಂದು ಸೀನ್ ಪೇಪರ್ನ ಓದಿದಾಗ ಇದನ್ನ ಹೇಗೆ ಇಂಪ್ರೂವೈಸ್ ಮಾಡೋದು ಅನ್ನೋದನ್ನ ಅಲ್ಲಿ ಆನ್ ದ ಸ್ಪಾಟ್ ಹೇಳಿದೆ. ಒಂದು ಮಾನಿಟರ್ ಅಥವಾ ಒಂದು ಟೇಕ್ ಹೋಗಾದ್ಮೇಲೆ ನಮ್ಮನ್ನು ಕರೀತಾರೆ, ನೀವು ಒಂದ್ಸಲ ಮಾನಿಟರ್ನ ನೋಡಿ, ನಿಮಗೇನು ಅನ್ಸುತ್ತೆ, ನೀವು ಹೇಗೆ ಮಾಡಿದ್ದೀರಾ ಅದೆಲ್ಲ ಕೇಳಿ, ಲೈಕ್ ಆ ಇನ್ಪುಟ್ ನಮ್ದೇನಿದೆಯೋ ನೀವು ಇದನ್ನ ಇನ್ನೂ ಹೇಗೆ ಬೆಟರ್ ಮಾಡ್ಬೋದು ಅನ್ನೋದನ್ನ ಹಿ ಮೇಕ್ಸ್ ಇಟ್ ಕಮ್ ವಿದಿನ್ ಅವರ್ ಸೆಲ್ಸ್. ಸೊ ಆ ಥರ ಒಂದು ಅಟ್ಮಾಸ್ಫಿಯರ್ ಅಲ್ಲಿ ನಾವೆಲ್ಲರೂ ಕೆಲಸ ಮಾಡಿದ್ದೀವಿ. ಸೊ ರಿಯಲಿ ಗಿಫ್ಟೆಡ್. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ co-artists ಎಲ್ಲರೂ ಟು ಬಿ ವರ್ಕಿಂಗ್ ವಿತ್ ಅ ಲೆಜೆಂಡ್ ಲೈಕ್ ಪ್ರಿಯಾಂಕಾ ಮ್ಯಾಮ್. ಸೊ ಅವರು ಶಿ ಈಸ್ ಅ ವ್ಯಾಲ್ಯೂ ಅಡಿಷನ್ ಟು ಅವರ್ ಮೂವಿ. ಸೊ ಅವ್ರು ಬಂದಾಗಲೇ ಒಂಥರ ಒಂದು ಅವರ ಕ್ರಿಯೇಟ್ ಆಯಿತು. ಆ್ಯಂಡ್ ಟು ಬಿ ಅ ಪಾರ್ಟ್ ಅವರಿರೋ ಒಂದು ಫ್ರೇಮಲ್ಲಿ ನಾವು ಇದ್ದೀವಿ ಅಂತ ಹೇಳೋವಾಗಲೇ ಒಂಥರ ಹೆಮ್ಮೆ ಆಗುತ್ತೆ. ಆ್ಯಂಡ್ ಮೈ ಹೀರೋಯಿನ್ ರಜನಿ ಭಾರದ್ವಾಜ್, ಎಷ್ಟೊಂದು ಜನ ಹೇಳಿದ್ರು ಟೀಸರ್ ನೋಡಿದಾಗ, ನನ್ನೊಂದವೇ ಸಾಂಗ್ ರಿಲೀಸ್ ಆದಾಗ ಕ್ಯಾಮರಾಗ್ರಿ ತುಂಬ ಚೆನ್ನಾಗಿದೆ, ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಆ್ಯಂಡ್ ಅದಕ್ಕೆ ಮೇನ್ ಕಾರಣ ಪರಮೇಶ್ವರ್, ಲೈಕ್ ಅವರು ಆ್ಯಂಡ್ ಪ್ರಜ್ವಲ್ ಗೌಡ ಸರ್ ಬಗ್ಗೆ ಹೇಳಲೇಬೇಕು. ನಮ್ಮ ಸಿನಿಮಾಟೋಗ್ರಾಫರ್ ಅವರು ತುಂಬ ದೊಡ್ಡ ಜಾಗದಿಂದ ಬಂದಿದ್ದಾರೆ. ಸಲಾರ್, KGF ಎಲ್ಲದರಲ್ಲೂ ಅಸಿಸ್ಟೆಂಟ್ ಸಿನಿಮಾಟೋಗ್ರಾಫರ್ ಕೆಲಸ ಮಾಡಿ ಅವ್ರ ಹತ್ರ ಆಲ್ರೆಡಿ ಇರೋ ಇನ್ಪುಟ್ಸ್ನ ನನ್ನ ಹತ್ರ ಶೇರ್ ಮಾಡಿ, ಲೈಕ್ ಅದೊಂಥರ ಹೆಲ್ದಿ ಅಟ್ಮಾಸ್ಫಿಯರ್ ಆಗಿತ್ತು ನಮ್ಮ ವರ್ಕಿಂಗ್ ಸ್ಪೇಸ್. ಆ್ಯಂಡ್ ನನ್ನೊಲವೇ ಸಾಂಗ್ ಬಗ್ಗೆ ಹೇಳಿದಾಗ ರವಿ ಸರ್ ಬಗ್ಗೆ ಹೇಳಲೇಬೇಕು. ತುಂಬ ಅದ್ಭುತವಾದ ಸಾಂಗ್ಸ್ ಎಲ್ಲ ಕೊಟ್ಟಿದ್ದಾರೆ ನಮಗೆ. ಸ್ಪೆಷಲಿ ನನ್ನೊಲವೇ ನೀವು ಲಿರಿಕ್ಸ್ ತೊಗೊಂಡ್ರು ಸರಿ, ಸಾಹಿತ್ಯ ಮ್ಯೂಸಿಕ್ ತೊಗೊಂಡ್ರು ಸರಿ, ಆ್ಯಂಡ್ ಅಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸೋ ಕೊರಿಯೋಗ್ರಫಿ ಎಲ್ಲ ನಮಗೆ ಆ್ಯಕ್ಚುಲಿ ಸಾಂಗ್ ಗೊತ್ತಿರಲಿಲ್ಲ ಇದೇ ಸಾಂಗ್ ಅಂತ. ವಿತೌಟ್ ದ ಸಾಂಗ್ ನಾವು ಟೇಕ್ ಹೋಗಿದ್ದು. ಫಸ್ಟು ಸರ್ ಕಂಪೋಸ್ ಮಾಡಿ ಈ ಥರ ಶಾರ್ಟ್ಸ್ ಬೇಕು, ಅವ್ರ ಮೈಂಡಲ್ಲಿತ್ತು ಮೇ ಬಿ ಈ ಥರ ಸಾಂಗ್ ಬರ್ಬೋದು ಅಂತ. ಬಟ್ ಆದರೆ ಅಲ್ಲಿ ಆನ್ ದ ಸ್ಪಾಟ್ ನಾವು ಶೂಟ್ ಮಾಡಿ ಅದನ್ನ ಸಾಂಗ್ ಜೊತೆ ಮ್ಯಾಚ್ ಮಾಡಿದ್ದು. ಸೊ ಅದನ್ನ ಇವತ್ತು ನೋಡಿದ್ರೆ ಎಷ್ಟು ಚೆನ್ನಾಗಿ ಔಟ್ಪುಟ್ ಬಂದಿದೆ ಅಂತ ನೋಡಿದ್ರೆ ಆಲ್ಮೋಸ್ಟ್ ಸಾಂಗ್ನ ಇಟ್ಕೊಂಡು ನಾವು ಮಾಡಿದ್ದೀವಿ ಅನ್ನೋ ಥರ ಅನ್ಸುತ್ತೆ. ಬಟ್ ಆ್ಯಕ್ಚುಲಿ ರಿವರ್ಸಲ್ ಮಾಡಿದ್ದು ನಾವು. ಆ್ಯಂಡ್ ಖುಷಿ ಬಗ್ಗೆ ಹೇಳಲೇಬೇಕು. ಬೀಯಿಂಗ್ ಎ ಚೈಲ್ಡ್ ಆರ್ಟಿಸ್ಟ್, ನಮ್ಮ ಲೆವೆಲ್ ಮೆಚುರಿಟಿ ಅಂಡರ್ಸ್ಟ್ಯಾಂಡಿಂಗ್ ಏನಿದೆಯೋ ಸೀನಿಯರ್ ಆರ್ಟಿಸ್ಟ್ ಆಗಲಿ ಅಥವಾ ಸೆಟ್ಟಲ್ಲಿರೋ ಡೈರೆಕ್ಟರ್ಸ್ ಆ್ಯಂಡ್ ಟೆಕ್ನಿಷಿಯನ್ಸ್ ಆಗಲಿ, ಅವ್ರ ಹತ್ರ ಇರೋ ಮೆಚುರಿಟಿ ಈ ಏಜಲ್ಲಿ ಅವ್ರ ಹತ್ರ ಇದೆ. ಸೊ ಆ ಶಾರ್ಟಲ್ಲಿರೋ ಇಂಪ್ರೂವೈಸೇಷನ್ ಏನು ಮಾಡಬೇಕು ಅನ್ನೋದು ಈ ಏಜಲ್ಲೇ ಕಲ್ತಿದ್ದಾಳೆ ಅವಳು. ಸೊ ರೈಟ್ ಫ್ರಮ್ ಟಾಪ್ ಟು ಬಾಟಮ್ ಅಂತಾರಲ್ಲ, ಆ ಥರ ನಮ್ಮ ಕಮರೋಟು ಸೆಟ್ಟಲ್ಲಿ ಎಲ್ಲರೂ ತುಂಬ ಎಕ್ಸ್ಪೀರಿಯನ್ಸ್ ಆ್ಯಂಡ್ ವೆಲ್ ಸೀಸನ್ಡ್ ಆರ್ಟಿಸ್ಟ್. ಆ್ಯಂಡ್ ಅಶ್ವಥ್ ಸರ್ ಇವರು ನಮ್ಮ ಶೂಟಿಂಗ್ ಮುಗಿದಾಗ ಲಾಸ್ಟಲ್ಲಿ ಕೊನೆಯಲ್ಲಿ ನಮ್ಮ ಜೊತೆ ಆಲ್ಮೋಸ್ಟ್ ಯಾವಾಗ ಸರ್ ನಮ್ಮ ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್ ಇದ್ದಾಗ, ಸೊ ಲಾಸ್ಟ್ ಫಸ್ಟ್ ನನ್ನ ಹತ್ರ ಶೂಟ್ ಮಾಡಿದ್ವಿ ನಾವು. ಅವಾಗ ವಿದೌಟ್ ಮೇಕಪ್ ಬಂದರು ಫಸ್ಟು. ನಾನು ಓಕೆ ಸೀರಿಯಲ್ಸಲ್ಲೆಲ್ಲ ನೋಡಿದ್ದೆ, ಗೀತಾ ಸೀರಿಯಲ್ ಮಾಡ್ತಿದ್ರು ಸರ್, ಅವಾಗ ನಾನು ಮಿಥುನ ರಾಶಿ ಮಾಡ್ತಿದ್ದೆ. ಸೊ ಅವಾಗ ಅನುಬಂಧ ಆ ಥರ ಎಲ್ಲ ಮೀಟ್ ಆಗ್ತಾ ಇದ್ವಿ. ಸೊ ಅಲ್ಲಿ ಭೇಟಿ ಆಗಿದ್ದು. ಇಲ್ಲಿ ಫಸ್ಟ್ ಟೈಮ್ ಮೀಟ್ ಆದಾಗ ಓಕೆ ಸರ್ ಈಸ್ ಆಲ್ಸೋ ಪಾರ್ಟ್ ಆಫ್ ದ ಮೂವಿ ಅನ್ನೋ ಥರ ಅನ್ನಿಸ್ತು. ಬಟ್ ಆದಮೇಲೆ ಶೂಟ್ ತುಂಬ ದಿನ ಹೋಯಿತು ಮಂಗಳೂರು ಮನೆಯಲ್ಲಿ. ಆ್ಯಂಡ್ ಒಂದಿನ ಸಡನ್ ಆಗಿ ಒಬ್ಬರು ತುಂಬ ವಯಸ್ಸಾದವರು ಜುಟ್ಟೆಲ್ಲ ಇಟ್ಕೊಂಡು ಗಡ್ಡ ಎಲ್ಲ ಬೆಳೆಸ್ಕೊಂಡು ಕನ್ನಡಕ ಹಾಕ್ಕೊಂಡು ಫುಲ್ ವೈಟ್ ಬಟ್ಟೆ ಹಾಕ್ಕೊಂಡು ಒಬ್ರು ಬಂದರು.
ಅವಾಗ ಸರಿ ಸೀನ್ ನಡೀತಾ ಇತ್ತು, ಒಂಚೂರು ನನಗೆ ವಾಯ್ಸ್ ಆಗಲಿ ಎಲ್ಲ ಫುಲ್ ಟ್ರಾನ್ಸ್ಫಾರ್ಮೇಶನ್ ಕಂಪ್ಲೀಟ್ ಟಾಪ್ ಟು ಬಾಟಮ್. ನಾನು ಸರ್ ಹತ್ರ ಅವಾಗ ಹೋಗಿ ಕೇಳಿದೆ ಒಂದು 2-3 ದಿನ ಆದಮೇಲೆ, ಸರ್ ಅಶ್ವಥ್ ಸರ್ ಕ್ಯಾರೆಕ್ಟರ್ ಇನ್ನೂ ಸ್ಟಾರ್ಟ್ ಆಗಿಲ್ವಾ ಸರ್, ಏನು ಶುರುನೇ ಆಗಿಲ್ವಾ, ಯಾವಾಗ ಅವ್ರ ಜೊತೆ ನನ್ನ ಕಾಂಬಿನೇಷನ್ ಇದೆಯಾ ಹೇಗೆ ಅಂತ. ಸರ್ 4 ಸೀನ್ ಮಾಡಿದ್ದೀರಾ ಅವ್ರ ಜೊತೆ ಅಂತ ಅಂದರು. ಅವಾಗ ಗೊತ್ತಾಯ್ತು ಅದು ಅಶ್ವಥ್ ಸರೇ ಮಾಡಿರೋದು ಅಂತ. ಯಾಕೆಂದರೆ ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಶನ್, ರೈಟ್ ಫ್ರಮ್ ಮೇಕಪ್ ಟು ಬಿಯರ್ಡ್, ಅದೇನಿದೆಯೋ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಮಾಡಿಕೊಂಡು, ಸೊ ಪ್ರತಿಯೊಂದು ಹೆಜ್ಜೆಯಲ್ಲೂ ಒಬ್ಬ ಕಲಾವಿದ ಹೇಗೆ ಬದಲಾಯಿಸ್ಕೋಬೋದು ಅವರನ್ನ ಅನ್ನೋದು ಅಶ್ವಥ್ ಸರ್ ಹತ್ರ ಕಲಿಬೇಕು. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ನಮ್ಮ ಕೋ ಆರ್ಟಿಸ್ಟ್, ನಮ್ಮ ಕೋ ಡೈರೆಕ್ಟರ್ ರಾಜು ಸರ್ ಆ್ಯಂಡ್ ಮಹೇಶ್ ಬಗ್ಗೆ ಹೇಳಲೇಬೇಕು. ಮಹೇಶ್ ಹ್ಯಾಸ್ ಡನ್ ಅ ಬ್ರಿಲಿಯಂಟ್ ಜಾಬ್ ಇನ್ ದಿಸ್ ಮೂವಿ. ಆ್ಯಂಡ್ ತೆರೆಯ ಹಿಂದಿನ ಕತೆ ಅಂತ ಇರುತ್ತಲ್ಲ, ಅವರು ಮಾಸ್ಕ್ ಹಿಂದ್ಗಡೆನೆ ಇರ್ತಾರೆ ಮೋಸ್ಟ್ ಆಫ್ ದ ಟೈಮ್. ಸೊ ಅವ್ರ ಮುಖ ಕಾಣಲ್ಲ, ಆ ಮಾಸ್ಕ್ ಹಿಂದ್ಗಡೆ ಅವ್ರು ಮಾಡಿರೋಂಥ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ, ಅದಕ್ಕೆ ಒಂದು ಫ್ಲೋನಲ್ಲಿ ಎಲ್ಲ ಹೇಳ್ತಾ ಇದ್ದೀನಿ. ಸೊ ಎಲ್ರು ನಾಗೇಂದ್ರ ಸರ್ ಅವ್ರ ಬಗ್ಗೆ ಹೇಳ್ಬೇಕು. ನನ್ನ ಪಾತ್ರ ಬಗ್ಗೆ ನಾನು, ಸೊ ಆಬ್ವಿಯಸ್ಲಿ ಐ ಆಮ್ ಪ್ಲೇಯಿಂಗ್ ದ ಲೀಡ್. ನನ್ನ ಕ್ಯಾರೆಕ್ಟರ್ ಹೆಸರು ಆರ್ಯ ಅಷ್ಟೇ ಹೇಳ್ತೀನಿ. ನೀವು ಚಿತ್ರ 1 ಆಗಸ್ಟ್ ರಿಲೀಸ್ ಆಗ್ತಿದೆ, ಅವಾಗ ನೋಡಿ ಕರೆಸಿ ಹಾರೈಸಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾ ಆಕ್ಚುಲಿ ನಿಜವಾದ ಅಂದ್ರೆ ನಮ್ಮ ಪ್ರೊಡ್ಯೂಸರ್ದು, ಪರಮೇಶ್ದು, ರಾಜುದು, ಮತ್ತೆ ನಮ್ಮ ಕ್ಯಾಮ್ರಾಮನ್ದು, ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸರ್. ನಿಜವಾಗ್ಲೂ ಬಹಳ ದಿನ ಮೇಲೆ ಒಂದು ನೀಟಾದ ಸಿನಿಮಾದಲ್ಲಿ ಆಕ್ಟ್ ಮಾಡೋ ತೃಪ್ತಿ ನನಗಿದೆ. ಅಫ್ಕೋರ್ಸ್ ನಾವು ಒಂದು ಸಿನಿಮಾ ಅಂದಾಗ ಪಾತ್ರ ಜೊತೆ ನಾವು ಬೇರೆ ತರ ಬೆರಿಬೇಕಾಗುತ್ತೆ, ಆಮೇಲೆ ಅದಕ್ಕೆ ಬೇರೆ ತರ ಗೆಟಪ್ಗಳು ಮಾಡಬೇಕಾಗುತ್ತೆ. ಯಾಕಂದ್ರೆ ರೆಗ್ಯುಲರ್ ಆಗಿ ಜನ ಟಿಕೆಟ್ ಕೊಟ್ಟು ನೋಡ್ತಿರ್ತಾರೆ. ಎಲ್ಲಾ ಸಿನಿಮಾದಲ್ಲಿ ಒಂದೇ ತರ ನೋಡಿದ್ರೆ ಅವ್ರಿಗೂ ಬೇಸರ ಆಗುತ್ತೆ. ಅವ್ರು ಮೋಸ ಮಾಡಬಾರ್ದು ಅನ್ನೋದೊಂದು ಪದ್ಧತಿ ನಂದು. ಹಂಗಾಗಿ ಎಲ್ಲಾ ಸಿನಿಮಾದಲ್ಲೂ ಬೇರೆ ತರ ಗೆಟಪ್ ಮಾಡಲೇಷನ್ಸ್ ಎಲ್ಲ ಚೇಂಜ್ ಮಾಡಿರ್ತೀನಿ. ಅದಕ್ಕೆಲ್ಲ ನೀವು ಕಾರಣ. ಸರಿ ಮಾಡಿದಾಗ ಹೊಗಳಿದ್ದೀರಾ, ತಪ್ಪು ಮಾಡಿದಾಗ ಬೈದಿದ್ದೀರಾ. ಆ್ಯಂಡ್ ಒಂದು ಒಳ್ಳೆ ಟೀಮ್, ಪ್ರಿಯಾಂಕಾ ಮೇಡಮ್ ಜೊತೆ ನನ್ನ ಸ್ಕ್ರೀನ್ ಶೇರ್ ಮಾಡಿದ್ದು ಮೊದಲನೇ ಸರಿ. ಆ್ಯಂಡ್ ದೇ ಆರ್ ವೆರಿ ಪ್ರೊಫೆಷನಲ್ ಆರ್ಟಿಸ್ಟ್. ಎಲ್ಲ ಪಳಗಿದ್ದಾರೆ ಸರ್, ಅವ್ರ ಬಗ್ಗೆ ನಾವು ಮತ್ತೆ ಹೋಗೋಕ್ಕಾಗಲ್ಲ. ನನ್ನ ಪಾತ್ರ ಬಹಳ ವಿಭಿನ್ನವಾಗಿದೆ. ನಾನೊಂದು ಸ್ಕ್ರೀನ್ ಗುರ್ಸಕ್ಕಾಗದೇ ಇರ್ಬೋದು, ಬಟ್ ಪಾತ್ರ ಅಂತೂ ತುಂಬಾ ಚೆನ್ನಾಗಿದೆ. ದಯವಿಟ್ಟು ಈ ಚಿತ್ರಕ್ಕೆ ನೀವೆಲ್ಲ ಪ್ರೋತ್ಸಾಹ ಮಾಡಬೇಕು, ಚೆನ್ನಾಗಿ ಹಾರೈಸಬೇಕು ಅಂತ ಬೇಕು. ಯಾಕಂದ್ರೆ ಅದು ಅವ್ರ ಟೇಸ್ಟ್ ಮೇಲೆ ಹೊರಟೋಗುತ್ತೆ. ಪ್ರತಿಯೊಬ್ರು ಯಾವ್ದೊಂದು ಸಿನಿಮಾ ನೋಡ್ಬೇಕಂದ್ರೂ ಡೈರೆಕ್ಟರ್ ಮೇಲೆ ಒಂದು ಟೇಸ್ಟ್ ಹೋಗುತ್ತೆ. ಅವರಿಗೆ ಒಂದು ಫ್ಯಾಷನೇಟ್ ಇದೆ. ಪ್ರತಿಯೊಂದು ಟೋನ್ ಇರ್ಬೋದು, ಒಂದು ಇನ್ಸ್ಟ್ರೂಮೆಂಟ್ ಯಾವ ತರ ಯೂಸ್ ಮಾಡ್ತೀವಿ, ಯಾವ ತರ ಯೂಸ್ ಮಾಡ್ಬೇಕು, ಅವ್ರು ತೆಗೆದಿರೋ ಒಂದು ಸೀಕ್ವೆನ್ಸಿಗೆ ಯಾವ ತರ ಯೂಸ್ ಮಾಡ್ಬೇಕು ಅನ್ನೋದು ಒಂದು ಮೈಂಡ್ ಆಲ್ರೆಡಿ ಅವ್ರಿಗಿದೆ. ಸೊ ಅದಕ್ಕೋಸ್ಕರ ನಮ್ಗೆ ಆ ತರ ಒಂದು ಬೇಸ್ಮೆಂಟ್, ಒಂದು ಪ್ಲಾಟ್ಫಾರ್ಮ್ ಸಿಗುತ್ತೆ. ಮ್ಯೂಸಿಕ್ ಮಾಡೋದಕ್ಕೆ ಒಂದು ಒಳ್ಳೆ ಸ್ಕೋರ್ ಸಿಗುತ್ತೆ. ಅದಕ್ಕೋಸ್ಕರ ಸಾಂಗ್ಸ್ ಕೂಡ ಅಷ್ಟೇ ಅದ್ಭುತವಾಗಿ ಬಂತು. ಸಾಂಗ್ಸ್ ಕೂಡ ಇದೇ ತರ ಮೊದಲೇ ಪ್ಲಾನ್ ಮಾಡಿದ್ರು ಅವರು. ಸೊ ಎಲ್ಲ ಕ್ರೆಡಿಟ್ಸ್ ನನ್ನ ಪ್ರಕಾರ ಅವರಿಗೆ ಹೋಗುತ್ತೆ. ಸಾಂಗ್ಸ್ ಅಲ್ಲಿ ಆದಷ್ಟು ಸಾಕಷ್ಟು ರೀಚ್ ಆಗಿದೆ ಎಲ್ಲ ಸಾಂಗ್ಸ್. ನನ್ನಲ್ಲವೇ ಅಂತ ಒಂದು ಫಸ್ಟ್ ಸಾಂಗ್ಸ್ ಬಿಟ್ವಿ, ಅದು ತುಂಬಾ ರೀಚ್ ಆಗಿದೆ. ಅಷ್ಟೇ ಒಳ್ಳೆ ಪಿಕ್ಚರೇಷನ್, ಒಳ್ಳೆ ಆಕ್ಟಿಂಗ್ ಕೂಡ ಬಂದಿದೆ ಅದರಲ್ಲಿ. ಎರಡನೇದು ಮಗಳು ಇವಳು ದೇವತೆ, ಅದು ಸಾಕಷ್ಟು ಇಷ್ಟ ಆಯ್ತದೆ. ಇದರಲ್ಲಿ ತುಂಬಾ ರೀಲ್ಸ್ ಆಗಿದೆ. ಇವತ್ತು ಅಪ್ಪ ಮಗಳದೊಂದು ರೀಲ್ಸ್ ಅಥವಾ ಸಾಂಗ್ ಅಂತ ಒಂದು ಬಂತಂದ್ರೆ ನಮ್ಮ ಸಾಂಗ್ಸ್ ಕೂಡ ಅದ್ರಲ್ಲಿ ಬರುತ್ತೆ. ಇನ್ನೊಂದು ಸಾಂಗ್ಸ್ ಭೂತಕೋಲದ ಬಗ್ಗೆ ಒಂದು ಸೀಕ್ವೆನ್ಸ್ ಇರೋ ಒಂದು ಸಾಂಗ್ಸ್ ಬಂದಿದೆ, ಅದನ್ನ ಸದ್ಯ ರಿಲೀಸ್ ಮಾಡ್ತಾ ಇದ್ದೀವಿ. ಒಟ್ಟು 3 ಸಾಂಗ್ಸ್ ಇದರಲ್ಲಿ. ಹಾಗೆ ಅದೇ ತರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೂಡ ಎಷ್ಟು ಮ್ಯಾಕ್ಸಿಮಮ್ ಎಷ್ಟು ಎಫರ್ಟ್ ಹಾಕಿ ತೆಗಿಸ್ಬೋದು ಅಷ್ಟು ನಾವು ಕೆಲಸ ಮಾಡಿದ್ವಿ ಇಡೀ ಸಿನಿಮಾದಲ್ಲಿ. ಇದು ಹೇಳ್ಬೇಕಂದ್ರೆ ಸಿನಿಮಾ ವಿತ್ ವಿಜುಲೇಷನ್, ಸಿನಿಮಾ ಥಿಯೇಟರ್ ಅಲ್ಲಿ ನೋಡಿದಾಗ ಮಾತ್ರ ಆ ವಿಜುಲೇಷನ್ ವಿತ್ ಸೌಂಡಿಂಗು ಖಂಡಿತ ಜನ ಒಳ್ಳೆ ಫೀಲ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಜನ 1 ಸೆಕೆಂಡ್ ಕೂಡ ಆ ಕಡೆ ಮಿಸ್ ಆಗೋ ಚಾನ್ಸ್ ಇಲ್ಲ. ಒಂದು ಕಡೆ ವಿಜುಲೇಷನ್ ಎಫೆಕ್ಟ್ ಕೊಡ್ತಾ ಇರುತ್ತೆ, ಇನ್ನೊಂದು ಕಡೆ ಸೌಂಡಿಂಗ್ಸ್ ಈ ಕಡೆ ಕಿವಿಗೆ ಇದು ಕೊಡ್ತಾ ಇರುತ್ತೆ. ಅದೇ ತರ ಪ್ರತಿಯೊಬ್ಬ ಕ್ಯಾರೆಕ್ಟರ್ಸ್ ಈ ಸಿನಿಮಾದಲ್ಲಿ ನಾನು ಹೇಳ್ಬೇಕಂದ್ರೆ ಅಷ್ಟು ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ರೆ ಎಲ್ಲೂ ಒಂದು ಸಣ್ಣ ಮಿಸ್ ಹೊಡಿತಾ ಇಲ್ಲ. ನಾನು ಕೂಡ ಪ್ರಿಯಾಂಕಾ ಮೇಡಮ್ ಜೊತೆ ನಾನು ಇದು ಫಸ್ಟ್ ಸಿನಿಮಾ, ನಾನು ಅವ್ರಿಗೆ ಮ್ಯೂಸಿಕ್ ಮಾಡ್ತಾ ಇರೋದು. ಅವ್ರದ್ದು ಇನ್ನೊಂದು ಸಿನಿಮಾ ಕೂಡ ವೈರಸ್ ಅಂತ, ಅದಕ್ಕೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೂಡ ಮಾಡ್ತಾ ಇದ್ದೀನಿ. ಸೊ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ. ಹಾಗೆ ಪ್ರತಿಯೊಬ್ರು ಆರ್ಟಿಸ್ಟು ಎಲ್ಲ ನನಗೆ ತುಂಬಾ ಮೆಚ್ಯೂರ್ಡ್ ಆಗಿ ಕಾಣ್ತಾರೆ ಈ ಸಿನಿಮಾದಲ್ಲಿ. ಬಿಕಾಸ್ ಆಫ್ ಡೈರೆಕ್ಟರ್ ಒಂದು ಕ್ಯಾಪ್ಟನ್ಶಿಪ್ ಅಲ್ಲಿ ಅಷ್ಟು ಚೆನ್ನಾಗಿ ತೆಗೆದಿದ್ದಾರೆ. ಇನ್ನೊಂದು ವಿಷಯ, ಸಿನಿಮಾಗೆ ಬೇಕಾಗಿರೋ ಮೇನು ಬಂಡವಾಳ, ಇದು ವಿಜುಲೇಷನ್ಗೆ ಇರ್ಬೋದು ಅಥವಾ ಮ್ಯೂಸಿಕ್ಗೆ ಇರ್ಬೋದು, ಪ್ರತಿಯೊಂದು ವಿಷಯದಲ್ಲೂ ನಮ್ಗೆ ತುಂಬಾ ಕೋಆಪರೇಟ್, ತುಂಬಾ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದಾರೆ ನಮ್ಮ ಪವನ್ ಸರ್ ಅವರು. ನನ್ನ ಹಳೆ ಫ್ರೆಂಡ್ ಅವರು, ಆಕ್ಚುಲಿ ಒಂದು 20 ವರ್ಷದಿಂದ ಪರಿಚಯ. ಬಟ್ ಈ ಸಿನಿಮಾಕ್ಕೆ ನನಗೆ ಮತ್ತೆ ಪರಿಚಯ ಆಗಿರೋದು ಡೈರೆಕ್ಟರ್ ಕಡೆಯಿಂದಾನೆ. ಪರಿಚಯ ಅನ್ನೋದಕ್ಕಿಂತ ಮತ್ತೆ ನಾವು ವರ್ಕ್ ಮಾಡೋ ಒಂದು ಅಟ್ಮಾಸ್ಫಿಯರ್ ಬಂತು. ಸೊ ಇಡೀ ಸಿನಿಮಾದಲ್ಲಿ ನಾವು ಒಂದು ತಂಡವಾಗಿ ಕೆಲಸ ಮಾಡಿದ್ವಿ.
ಅದು ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಆಗಸ್ಟ್ 1ನೇ ತಾರೀಕು ಎಲ್ಲ ನಿಮ್ಮ ಎಲ್ಲ ಫ್ರೆಂಡ್ಸಿಗೂ ಹೇಳಬೇಕು, ಇನ್ನೇನು ಜಾಸ್ತಿ ಟೈಮ್ ಇಲ್ಲ. ಎಷ್ಟೇ ದೊಡ್ಡ ಸಿನಿಮಾಗಳಿರಲಿ, ಎಷ್ಟೇ ಒಂದು ಇದಿರಲಿ, ಕಾಂಪಿಟೇಷನ್ ಕೊಡುತ್ತೆ ನಮ್ಮ ಸಿನಿಮಾ 100% ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ತುಂಬ ಅಷ್ಟೇ ಎಫರ್ಟ್ ಆಗಿ ಎಲ್ಲರೂ ಕೆಲಸ ಮಾಡಿದ್ದೀವಿ, ಸ್ವಲ್ಪ ಎಕ್ಸೈಟ್ ಆಗ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ಪ್ರಾಪ್ತಿ ಜಿ ಕರ್ಕೇರ, ಮ್ಯಾಂಗ್ಳೂರಿಂದ ಬಂದಿದ್ದೇನೆ. ನಾನು ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ದೇವರಿಗೆ, ಅವರೆಷ್ಟು ಧೈರ್ಯ ಕೊಟ್ಟಿದ್ರು ನನಗೆ. ಮತ್ತು ನಾನು ಥ್ಯಾಂಕ್ಸ್ ಹೇಳ್ತೀನಿ ಸ್ವಾಮಿ ಸರ್, ಪರಮೇಶ್ ಸರ್, ಮಣಿ ಸರ್, ಅನಿಲ್ ಸರ್, ಮತ್ತು ರಜನಿ ಮ್ಯಾಮ್, ಪ್ರಿಯಾಂಕಾ ಮ್ಯಾಮ್, ಇವರೆಲ್ಲ ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ಅಂದರೆ ತುಂಬ, ಇದು ನಂದು ಫಸ್ಟ್ ಮೂವಿ ಎಕ್ಸ್ಪೀರಿಯನ್ಸ್. ನಾನು 2 ಮಾತು ನನ್ನ ಭಾಷೆ ತುಳು ಭಾಷೆಯಲ್ಲಿ ಹೇಳ್ತೇನೆ. ಮಾತಾಡ್ಲಾ ಸೋಲ್ಮೇಲು ಪಂಡ ಹೆಂಗೆ ಮಸ್ತ್ ಖುಷಿ ಆನೊಂದು ಮೂವಿ ರಿಲೀಸ್ ಆನಂಡ್ ನಂದು ಆಗಸ್ಟ್ 1 ರಿಲೀಸ್ ಆನಂಡು ಮಾತಾ ಕುಡ್ಲದ ತೂಪಿನ ಒಂದು ಮೂವಿನ ಸಪೋರ್ಟ್ ಮಲ್ಪಲೆ, ಮಸ್ತ್ ಸಪೋರ್ಟ್ ಮಲ್ಪಲೆ ಒಂದು ಮೂವಿನ. As last, I want to mostly thank my parents and my family members. They have supported me a lot. Thank you. ಧನ್ಯವಾದಗಳು. ಬಿಕಾಸ್ ನಾನು ಫಸ್ಟ್ ಮೂವಿಯಲ್ಲಿ ನನ್ನ ಹೀರೋ ಆಗಿ ಮಾಡಿದವರು. ಅದಾದಮೇಲೆ ನಾನು ಒಂದು 4-5 ಸಿನಿಮಾ ಮಾಡಿದೆ. ಬಟ್ ನನಗೆ ಒಬ್ಬ ಆರ್ಟಿಸ್ಟ್ಗೆ ಒಂದು ಅವರಿಗೆ ಇಷ್ಟವಾದಂತಹ ಕ್ಯಾರೆಕ್ಟರ್ಗಳು ಸಿಗುವುದಂದರೆ ತುಂಬ ಕಷ್ಟ. ಅಂಥದ್ರಲ್ಲಿ ನನಗೆ ಒಂದು ಇನ್ನೂ ಇಷ್ಟ. ನಾನು ಆ್ಯಕ್ಚುಲಿ ಕುಕ್ಕೆ ಸುಬ್ರಹ್ಮಣ್ಯ, ಕಡಬದವನು. ಸೊ ನನಗೂ ಸ್ವಲ್ಪ ಮಲೆನಾಡು ಕಡೆದು ಕ್ಯಾರೆಕ್ಟರ್ಗಳನ್ನು ಪ್ಲೇ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಸೊ ಪರಮೇಶ್ ಅವರು ಅದೇ ರೀತಿಯಾದಂಥ ಒಂದು ಕ್ಯಾರೆಕ್ಟರನ್ನು ಕೊಟ್ಟಿದ್ದಾರೆ. ಈ ಕ್ಯಾರೆಕ್ಟರ್ ಬಗ್ಗೆ ನಾನು ರಿವೀಲ್ ಮಾಡೋಂಗಿಲ್ಲ, ಅದು ಪರಮೇಶ್ ಸರ್ದು ಆರ್ಡರ್ ಆಗಿದೆ. ಸೊ ದಯವಿಟ್ಟು ಆಗಸ್ಟ್ 1 ಸಿನಿಮಾ ರಿಲೀಸ್ ಆಗುತ್ತೆ, ನೀವೆಲ್ಲ ಬಂದು ನೋಡಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಂದು ಈ ಸಿನಿಮಾ ಬಂದು ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಫಸ್ಟ್ ಸಿನಿಮಾ. ಇದು ಎಲ್ಲ ದೊಡ್ಡ ಆರ್ಟಿಸ್ಟ್ ಜೊತೆಲ್ಲ ಕೆಲಸ ಮಾಡಿದ್ದೀನಿ. ಬಟ್ ಈ ಸಿನಿಮಾ ನನಗೆ ಒಂದು ಫ್ಲೂಕಲ್ಲಿ ಸಿಕ್ಕಿರೋ ಸಿನಿಮಾ, ನನಗೆ ಸಿಗುತ್ತೆ ಅಂದ್ಕೊಂಡಿರಲಿಲ್ಲ. ಮಣಿ ಸರಿಂದ ಸಿನಿಮಾ ಬಂತು, ಅಲ್ಲಿಂದ ಅಸು ಸರ್ ಇನ್ಫ್ಲೂಯೆನ್ಸ್ ಮಾಡಿದ್ರು. ಅದಾದಮೇಲೆ ಟೀಮ್ ಅವರೆಲ್ಲ ನನ್ನ ತುಂಬ ಚೆನ್ನಾಗಿ ಯೂಸ್ ಮಾಡಿಕೊಂಡ್ರು. ನನ್ನಿಂದ ತುಂಬ ಆರ್ಟಿಸ್ಟಿಗೆ ಬೇಜಾರಾಗಿರ್ಬೋದು, ಅವಾಗ ಹೊಸಬ್ರು ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ, ತುಂಬ ಚೆನ್ನಾಗಿ ಮಾಡಿದ್ದೀನಿ. ಆಗಸ್ಟ್ 1ಗೆ ಸಿನಿಮಾ ರಿಲೀಸ್ ಆಗ್ತಿದೆ, ಎಲ್ಲರೂ ನೋಡಿ. ಥ್ಯಾಂಕ್ ಯು. ಹಾಂ ಸರ್, ಹಾಂ ಸರ್, ಈ ಸಿನಿಮಾ ಒಂದು ಮ್ಯಾಜಿಕ್ ಆದ್ಮೇಲೆ ಅದೇ ತರ ಮ್ಯಾಜಿಕ್ ನನಗೂ ಒಂದು ಮ್ಯಾಜಿಕ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಸರ್. ಇಲ್ಲ, ಮಾಡ್ತಾ ಇದ್ದೀನಿ ಸರ್. ನಾವು ಯಾವ್ದೋ ಒಂದು ಲೊಕೇಶನ್ಗೆ ಹೋದ್ವಿ, ಒಂದು ವಾಟರ್ ಫಾಲ್ ಜಾಗ, ನನ್ನ ಹೆಸರು ಹೇಳಲ್ಲ. ಅಲ್ಲಿ ಒಳಗಡೆ ಎಂಟ್ರಿ ಇರ್ಲಿಲ್ಲ ನಮ್ಗೆ. ಹೆಂಗೋ ಒಳಗಡೆ ಹೊಟ್ಟೋದ್ವಿ. ಆಮೇಲೆ ಅಲ್ಲಿ ನೋಡಿದ್ರೆ ವಾಟರ್ ಫಾಲ್ ಹತ್ಬೇಕಾಗಿತ್ತು. ಕಷ್ಟಪಟ್ಟು ನಾನು ಸ್ವಾಮಿ ಹೆಂಗೋ ಹತ್ತಿದ್ವಿ. ಅಲ್ಲಿ ನೋಡಿದ್ರೆ ಹಾವುಗಳೆಲ್ಲ ಇದೆ. ಆಮೇಲೆ ಅಲ್ಲಿ ಕೇಳಿದ್ರು, ಅಲ್ಲಿದಂಗ ನೀವ್ ಹೆಂಗ್ ಹೋದ್ರಿ, ಏನ್ ಮಾಡ್ತಾ ಇದ್ದೀರಾ ಅಂತ. ಟಿಕೆಟ್ ತಗೋಬೇಕು, ಅದು ಇದು. ನಮ್ಗೆ ಶೂಟಿಂಗ್ ಆಗೋಯ್ತು. ಆಮೇಲೆ ನಾವು ಸುಳ್ಳು ಹೇಳಿದ್ವಿ, ನಮ್ಮಿಬ್ರದ್ದು ಪ್ರೀ ವೆಡ್ಡಿಂಗ್ ಶೂಟ್ ನಡೀತಾ ಇದೆ, ಸೊ ಒಂದು 5 ನಿಮಿಷ ಹೋಗಿ ಬಂದ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಈ ತರ ಎಲ್ಲ ಸುಳ್ಳು ಹೇಳ್ಕೊಂಡು ಹೋಗಿ ನಾವು ಶೂಟಿಂಗ್ ಮಾಡಿರೋ ಪ್ಲೇಸಸ್ ಇದೆ. ಅದೇ ಪಾಚಿ ಇದ್ದು ನೀವು ಸಾಂಗ್ ಅಲ್ಲಿ ನೋಡ್ಬೋದು, ತುಂಬಾ ಹೈಟ್ ಅಲ್ಲಿ ಇದೆ ವಾಟರ್ ಫಾಲ್. ಅದನ್ನೆಲ್ಲ ಹತ್ತಿದೀವಿ ನಾವು, ಕಷ್ಟಪಟ್ಟಿದೀವಿ, ರಿಸ್ಕ್ ತಗೊಂಡಿದೀವಿ. ಆಮೇಲೆ ಆಕ್ಚುಲಿ ಈ ಸಾಂಗ್ಸ್ ಎಲ್ಲ ಏನಿದೆ ಅದೆಲ್ಲ ನಮ್ ಡೈರೆಕ್ಟರ್ದು ಕನ್ಸು. ಅವ್ರಿಗೆ ಏನೇನಿತ್ತು, ಅವ್ರೇನ್ ಮಾಡ್ಬೇಕಂತ ಇದ್ರು ಅದನ್ನೆಲ್ಲ ನಮ್ಮ ಇವ್ರ ಹತ್ರ ಮಾಡ್ಸಿರೋದು. ಸರ್ ಹಿಂಗ್ ಹಿಡ್ಕೊಡಿ, ಹಂಗ್ ಮಾಡಿ ನೋಡಿ. ಅದೆಲ್ಲ ಸೀಕ್ರೆಟ್, ನಮಗ್ ಗೊತ್ತಿಲ್ಲ. ಸೊ ಈ ತರ ತುಂಬಾ ಒಳ್ಳೆ ಟೀಮ್. ಇನ್ಫ್ಯಾಕ್ಟ್ ಪ್ರಿಯಾಂಕಾ ಮ್ಯಾಮ್ ಇದ್ರು ಅಂದಾಗ ನಾನು ಅಂದ್ರೆ ಅವ್ರನ್ನ ಹೆಂಗ್ ಫೇಸ್ ಮಾಡೋದು ಅಂತ ಒಳ್ಳೆ ಆಕ್ಟರ್ ಅನ್ಕೊಂಡಿದ್ದೆ. ಬಟ್ ಆಮೇಲೆ ಸ್ವಾಮಿನ್ ನೋಡಿದ್ಮೇಲೆ ಗೊತ್ತಾಯ್ತು ಇವ್ರಿಬ್ರು ಎಕ್ಸ್ಪ್ರೆಷನ್ಸ್ ನ ಮತ್ತೆ ಇಡೀ ಟೀಮ್ ಅವ್ರನ್ನ ಮ್ಯಾಚ್ ಮಾಡ್ಬೇಕಾಗಿತ್ತು ಅನ್ನೋ ಪ್ರೆಷರ್ ನನ್ ಮೇಲೆ ಇತ್ತು. ಐ ಹೋಪ್ ನಾನು ಇದನ್ನ ಪರ್ಫಾರ್ಮೆನ್ಸ್ ಮಾಡಿದ್ದೀನಿ ಅಂತ. ಆಗಸ್ಟ್ 1 ಸಿನಿಮಾ ರಿಲೀಸ್ ಆಗ್ತದೆ, ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ ನೋಡಿ. ಇದೇ ಸಿನಿಮಾ ಇಂಗ್ಲಿಷ್ ಅಲ್ಲಿ ರಿಲೀಸ್ ಆದ್ರೆ ಎಲ್ಲರೂ ಈ ಆನೆಬೆಲ್ ಆ ತರ ಎಲ್ಲ ಸಿನಿಮಾ ಬಂದ್ರೆ ಎಲ್ಲರೂ ಹೋಗಿ ನೋಡ್ತೀವಿ. ಕನ್ನಡದಲ್ಲಿ ಒಳ್ಳೆ ಸಿನಿಮಾ ರಿಲೀಸ್ ಆಗ್ತದೆ, ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ತುಂಬಾ ಧನ್ಯವಾದ. ಇವತ್ತು ಬೆಳಗ್ಗೆ ಬಂದಿದ್ದೀರಾ, ಇಷ್ಟೊತ್ತು ಕಾಯ್ಕೊಂಡು ನಮ್ಮ ಮಾತುಗಳೆಲ್ಲ ಕೇಳ್ಕೊಂಡು ನಿಮ್ ಸಪೋರ್ಟ್ ನಮ್ಗೆ ತುಂಬಾನೇ ಮುಖ್ಯ. ಕಮಲು 2 ತುಂಬಾನೇ ಸ್ಪೆಷಲ್. ಯಾಕಂದ್ರೆ ಐ ಥಿಂಕ್ ಇಟ್ ಕ್ಯಾನ್ ಬಿ ಕಂಪೇರ್ಡ್ ಟು ಎನಿ ಹಾಲಿವುಡ್ ಮೂವಿ, ಎನಿ ಬಾಲಿವುಡ್ ಮೂವಿ, ಎನಿ ವೆರಿ ಗುಡ್ ಕೊರಿಯನ್ ಮೂವಿ. ಟೆಕ್ನಿಕಲಿ, ಸ್ಟೋರಿ ವೈಸ್, ಪ್ರತಿ ರೀತಿಯಲ್ಲಿ ಇದು ಇಟ್ಸ್ ಆಟ್ ಪಾರ್ ವಿತ್ ಎನಿ ಮೂವಿ ದಟ್ ಯು ಹ್ಯಾವ್ ಸೀನ್ ಇಂಟರ್ನ್ಯಾಷನಲಿ ಅಂತ ನನ್ನ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಬಿಕಾಸ್ ಎಲ್ಲರೂ ಕನ್ನಡದಲ್ಲಿ ಕ್ವಾಲಿಟಿ ಹೀಗೆ ಇದೆ, ಹಾಗೆ ಇದೆ, ಅದಕ್ಕೆ OTT ಅಲ್ಲಿ ಸಿನಿಮಾಗಳು ಬರಲ್ಲ ಅಂತ ಒಂದು ಸುದ್ದಿ ಇದೆ.
ಬಟ್ ಖಂಡಿತ ನಮ್ಮೆಲ್ಲರದು ಪ್ರಯತ್ನ, ಎಸ್ಪೆಷಲಿ ಆಫ್ಟರ್ ಸರ್ಟನ್ ಮೂವೀಸ್ ದಟ್ ಹ್ಯಾವ್ ಕಮ್, ದಟ್ ಖಂಡಿತ ಕನ್ನಡ ಇಂಡಸ್ಟ್ರಿ ಕ್ವಾಲಿಟಿ ನಾವು ಕಾಂಪ್ರಮೈಸ್ ಮಾಡಲ್ಲ. ಆ್ಯಂಡ್ ಖಂಡಿತ ನಾವು ಒಳ್ಳೆ ಕ್ವಾಲಿಟಿ ಫಿಲ್ಮ್ಸ್ ಮಾಡ್ಬೋದು, ಮಾಡ್ತೀವಿ. ನಮ್ಮ ಹತ್ರ ಒಳ್ಳೆ ರೈಟರ್ಸ್ ಇದೆ, ಆಕ್ಟರ್ಸ್ ಇದೆ ಅಂತ ಒಂದು ಐ ಥಿಂಕ್ ದಿಸ್ ಇಸ್ ಒನ್ ವೆರಿ ಗುಡ್ ಎಕ್ಸಾಂಪಲ್. ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಡೆಫಿನೆಟ್ಲಿ ನನಗೆ ಪರಮೇಶ್ ಅವರು ಅಪ್ರೋಚ್ ಮಾಡಿದಾಗ ನಾನು ಕಮರು ಟು ಚೆಕ್ ಪೋಸ್ಟ್ ಬಗ್ಗೆ ಕೇಳಿದೆ, ನಾನು ನೋಡಿರಲಿಲ್ಲ ಮೂವಿನ. ಬಟ್ ನನಗೆ ಒಂದು ಕಾನ್ಫಿಡೆನ್ಸ್ ಇತ್ತು ದಟ್ ಅವ್ರು ಚೆನ್ನಾಗಿ ಮಾಡ್ತಾರೆ. ಆಮೇಲೆ ನಾನು ಹೇಳಿದೆ ಟೆಕ್ನಿಕಲಿ ನೀವು ಚೆನ್ನಾಗಿ ಮಾಡಿ, ಬಿಕಾಸ್ ಅದು ತುಂಬ ಇಂಪಾರ್ಟೆಂಟ್. ಆಕ್ಟರ್ಸ್ ನಾವೆಲ್ಲರೂ ಒಂದೊಂದು ಹಂತದಲ್ಲಿ ನೀವು ನಮಗೆ ಡೈರೆಕ್ಟ್ ಮಾಡಿದ್ರೆ ನಾವು ಆಕ್ಟಿಂಗ್ ಮಾಡ್ತೀವಿ, ಚೆನ್ನಾಗಿ ಕಾಣಿಸ್ಕೊತೀವಿ. ಬಟ್ the presentation of the film is important. ನೀವು ಕತೆ ಹೆಂಗೆ ಹೇಳ್ತೀರಾ ಅಂತ ಇಂಪಾರ್ಟೆಂಟು. ಥಿಂಕ್ ಫಸ್ಟ್ ಟೈಮ್ ಆಸ್ಟ್ರಲ್ ಟ್ರಾವೆಲಿಂಗ್ ಬಿಗ್ ಸ್ಕ್ರೀನ್ ಮೇಲೆ ಕಾಣಿಸ್ಕೊಂತಾರೆ ಇನ್ ಕನ್ನಡ ಫಿಲ್ಮ್. ಆ್ಯಂಡ್ ಡೆಫಿನೆಟ್ಲಿ ಎಲ್ಲರೂ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಸ್ವಾಮಿ, ರಜನಿ. ಇಟ್ ವಾಸ್ ಅ ಪ್ಲೆಜರ್ ವರ್ಕಿಂಗ್ ವಿತ್ ಯು ಗೈಸ್. ಅಶ್ವಥ್ ಸರ್, ಇಟ್ ವಾಸ್ ಅನ್ ಆನರ್. ಆ್ಯಂಡ್ ನಮ್ಮ ಸಿನಿಮಾಟೋಗ್ರಫರ್ ಪ್ರಜ್ವಲ್ ಅವರು ತುಂಬ ಈಸ್ ಡನ್ ಅ ಬ್ರಿಲಿಯಂಟ್ ಜಾಬ್. ಸೊ ಎಲ್ಲರೂ ಒಂದು ತುಂಬ ದೊಡ್ಡ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂದು ಮೂವಿ ಬಂದಿದೆ. ಸೊ ದಯವಿಟ್ಟು ನೀವೆಲ್ಲರೂ August 1 ಈ ಚಿತ್ರನ ಬಂದು ಥಿಯೇಟರ್ಸ್ ಅಲ್ಲಿ ನೋಡಿ ಸಪೋರ್ಟ್ ಮಾಡಿ, ಬಿಕಾಸ್ ಖಂಡಿತ ಆ ಸಪೋರ್ಟ್ ನಮಗೆ ಬೇಕು, ಎಸ್ಪೆಷಲಿ ಈ ಟೈಮ್ನಲ್ಲಿ. ಆ್ಯಂಡ್ ಐ ಹ್ಯಾವ್ ಡನ್ ಮೆನಿ ಗೋಸ್ಟ್ ಮೂವೀಸ್, ಬಟ್ ಈ ಥರ ಒಂದು ಕ್ಯಾರೆಕ್ಟರ್ ಮಾಡಿರಲಿಲ್ಲ, ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್. ಸೊ ಇದು ಮಾಡಿ ತುಂಬ ಖುಷಿ ಆಯಿತು. ಐ ಥಿಂಕ್ ಐ ಆಮ್ ಲುಕಿಂಗ್ ವೆರಿ ಡಿಫ್ರೆಂಟ್ ಇನ್ ದಿಸ್ ಫಿಲ್ಮ್. ಆ್ಯಂಡ್ ಕ್ರೆಡಿಟ್ ಗೋಸ್ ಟು ಶ್ವೇತಾ ಪರಮೇಶ್ ಅವರು, ಬಿಕಾಸ್ ತುಂಬ ವರ್ಕ್ ಮಾಡಿದ್ವಿ ಲುಕ್ ಆ್ಯಂಡ್ ಫೀಲ್ನಲ್ಲಿ. ಸೊ ಹಾಗಾಗಿ ತುಂಬ ಡಿಫ್ರೆಂಟ್ ಆಗಿ ಬಂದಿದೆ ಅಂತ, ತುಂಬ ಚೆನ್ನಾಗಿ ಬಂದಿದೆ. ಐ ಥಿಂಕ್ ನೀವು ಟ್ರೇಲರ್ ನೋಡಿದ್ದೀರಾ, ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು. ಸೊ ಪ್ಲೀಸ್ ಬ್ಲೆಸ್ ದ ಎಂಟೈರ್ ಟೀಮ್ ಆ್ಯಂಡ್ ಕಮ್ ಅಂಡ್ ಸಪೋರ್ಟ್ ಅಸ್ ಇನ್ ದ ಥಿಯೇಟರ್ಸ್. ಥ್ಯಾಂಕ್ ಯು ಸೊ ಮಚ್. ದೆವ್ವ ಕೈ ಬಿಡಲ್ಲ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್. ಯಾಕಂದ್ರೆ ಬಹಳಷ್ಟು ಈ ಹಾರರ್ ಸಿನಿಮಾ ಆಮೇಲೆ ಈ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಸಿನಿಮಾಗಳೆಲ್ಲ ಗೆದ್ದಿದೆ. ಯಾಕಂದ್ರೆ ಗೊತ್ತಿರುತ್ತೆ ಆಡಿಯನ್ಸ್ಗೂ ಇಲ್ಲೇನೋ ಒಂದು ಆಗುತ್ತೆ, ಇಲ್ಲೊಂದು ಕ್ಯೂರಿಯಾಸಿಟಿ ಇರುತ್ತೆ ಅಂತ. ಬಟ್ ಅಷ್ಟಿದ್ರೂ ಕೂಡ ಒಂದು ಈಗರಲ್ಲಿ ಬಂದು ನೋಡ್ತಾರೆ, ಖುಷಿ ಆಗುತ್ತೆ. 1ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಇದೊಂಥರ ಗ್ಯಾರಂಟಿ ಇದೆ ನನಗೆ ಈ ಸಿನಿಮಾ. ಯಾಕಂದ್ರೆ ನಾನು ಬಹಳಷ್ಟು ಕಾಟ ಕೊಡ್ತಿದ್ದೆ ಡೈರೆಕ್ಟರ್ಗೆ, ಸರ್ ಯಾವಾಗ ರಿಲೀಸು ಅಂತ. ನಾವು ಎಲ್ಲ ಒಳ್ಳೆ ಹಳೇ ಸ್ನೇಹಿತರು. ಸಿನಿಮಾ ಈಗ ಅಂದ್ರೆ ಈ ಸಿನಿಮಾ ಅವ್ರ ಜೊತೆ ಮಾಡಿದೆ, ಅಂದ್ರೆ ಅವ್ರು ಡೈರೆಕ್ಷನ್ ಮಾಡಿರೋದ್ರಲ್ಲಿ. ಜೊತೆಗೆ ಕ್ರಿಕೆಟು ಕೂಡ ಆಡ್ತಿದ್ವಿ ಈ ರೀತಿ. ಆಮೇಲೆ ಯೂನಿಕ್ ಕಾನ್ಸೆಪ್ಟ್ ಇದೆ. ಆಮೇಲೆ ಇನ್ನೂ ಹೆಚ್ಚಿಗೆ ಅಂದ್ರೆ ಪ್ರತಿಯೊಂದು ಕ್ಯಾರೆಕ್ಟರ್ಸ್ ಅವ್ರೇನು ಆಯ್ಕೆ ಮಾಡಿದ್ದಾರೆ, ಪಾತ್ರಧಾರಿಗಳು ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ. ಸೆಟ್ಟಲ್ಲೂ ಹೇಳಿದ್ರು ಈ ಥರ ಅಶ್ವಥ್ ಸರ್ ಬಂದಿದ್ದಾರೆ ಅಂತ. ನಾನು ಹುಡುಕ್ತೆ, ಇಡೀ ಸೆಟ್ಟು ಹುಡುಕಿ ಮೇಕಪ್ ರೂಮ್ ಹೋದೆ, ಅಲ್ಲಿ ಹೋದೆ, ಇಲ್ಲಿ ಹೋದೆ, ಎಲ್ಲ ಕಡೆ ಹುಡುಕ್ತೆ, ಗೊತ್ತೇ ಆಗಿಲ್ಲ. ಮೇಕಪ್ ರೂಮ್ ಹೋದಾಗಲೂ ಅವ್ರು ನೋಡಿದ್ದಾರೆ, ಆಮೇಲೆ ಹೇಳ್ತಾರೆ ನಾನು ನಿಮ್ಮ ನೋಡಿದೆ ಅಂತ. ಅಂದ್ರೆ ಅಷ್ಟು ಪರ್ಫೆಕ್ಟು. ಯಾಕಂದ್ರೆ ಪ್ರತಿಯೊಬ್ಬ ಕಲಾವಿದನಿಗೂ ಒಂದು ಆಸೆ ಇರುತ್ತೆ, ಒಂದು ಯೂನಿಕ್ ಗೆಟಪ್ ಮಾಡಬೇಕು ಅಂತ. ಅದೇ ಅವರು ಹೇಳ್ದಂಗೆನೆ ಒಂದೇ ಗೆಟಪ್ ಅಲ್ಲಿ ಮಾಡಿದ್ರೆ ಸೇಮ್ ಇದಾಗಿರುತ್ತೆ, ಬೇಡ ಅಂತ ಒಂದು ಯೂನಿಕ್ ಆಗಿ ಚೆನ್ನಾಗಿದೆ. ಒಟ್ಟಿನಲ್ಲಿ ಟ್ರೈಲರ್ ನೀವೇ ಗಮನಿಸಿದಿರಾ, ಬಹಳ ಅದ್ಭುತವಾಗಿದೆ. ಆಮೇಲೆ ಮೇಡಮ್ ಜೊತೆ ಫಸ್ಟ್ ಟೈಮು ಕಾಂಬಿನೇಷನ್ ಮಾಡಿರೋದು. ಟ್ರೈಲರ್ ಅಲ್ಲಿ ನೋಡಿರ್ಬೋದು ನೀವು, ಒಂದು ಕ್ಲಿಪ್ ಅಲ್ಲಿ ಬರುತ್ತೆ ನಾನು ಮೇಡಮ್ಗೆ ಹಿಂಗೆ ಕತ್ತಿ ಹಿಡಿಯೋದು. ಅದು ಹೇಳದ ಬೇಡ ಗೊತ್ತಿಲ್ಲ, ಅದಷ್ಟೇ ಹೇಳೋದು. ಕತ್ತಿ ಹಿಡಿಬೇಕು, ಅದು ಫೋರ್ಸ್ ಬರ್ತಾ ಇಲ್ಲ. ನಾನು ಸಾಫ್ಟ್ ಆಗಿ ಇಡ್ತಿದ್ದೀನಿ. ಇಲ್ಲ ಸ್ಟ್ರಾಂಗು, ಅದು ಒಳ್ಳೆ ನನ್ಗೆ ಸಾಫ್ಟ್ ಜೆಲ್ಲಿ ತರ ಇತ್ತು. ಆಮೇಲೆ ಪರವಾಗಿಲ್ಲ ಹಿಡೀರಿ, ಪರವಾಗಿಲ್ಲ ಟ್ರೀಟ್ ಮಾಡಿ. ನಾನು ಎಕ್ಸ್ಪ್ರೆಷನ್ ಬರ್ತಾ ಇರ್ಲಿಲ್ಲ. ಆವಾಗ ಡೈರೆಕ್ಟರ್ ಅಂದ್ರು, ಮೇಡಮ್ ಅಂದ್ರು ಪರವಾಗಿಲ್ಲ ಹಾರ್ಡ್ ಗ್ರಿಪ್ಪಲ್ಲಿ ಹಿಡೀರಿ ಅಂದ್ರು. ಅಂದ್ರೆ ಇಲ್ಲಾಂದ್ರೆ ಸರಿ ಆಯ್ತು ಅಂದ್ಬಿಟ್ಟು ರಪ್ ಅಂತ ಹಿಡಿದ್ಬಿಟ್ಟೆ ಆ ಜೋಶಲ್ಲಿ. ಆಮೇಲೆ ನೋಡಿದ್ರೆ ಕೆಮ್ತಾ ಇದ್ರು. ಅಂದ್ರೆ ಬೇಕು ಅಂತ ಅಷ್ಟು ಕೋಆಪರೇಟಿವ್. ಚೆನ್ನಾಗಿ ಬಂದಿದೆ ಸಿನಿಮಾ. ಯೂನಿಕ್ ಆಗಿದೆ. ಹೇಳಕ್ ಕತೆ ರಿವೀಲ್ ಮಾಡಂಗಿಲ್ಲ. ನನ್ನ ಕ್ಯಾರೆಕ್ಟರ್ನು ಕೂಡ ಬೇರೆ ಥರನಿದೆ. ಥ್ಯಾಂಕ್ಸ್ ಪರಮೇಶ್ವರ್, ನನ್ನ ನಂಬಿ ಈ ಥರ ಕ್ಯಾರೆಕ್ಟರ್ ಒಂದು ಕೊಟ್ಟಿದ್ದೀರಿ. ಬಟ್ ಹೇಳ್ಬೇಕು ಅಂತ ಆಸೆ, ಬಟ್ ಆದ್ರೆ ಹೇಳಂಗಿಲ್ಲ, ರಿವೀಲ್ ಮಾಡೋಂಗಿಲ್ಲ. ಇದರಲ್ಲಿ ಯೂನಿಕ್. ಹೌದೌದು, ಆ ಥರ ಅದು ಹೇಳಂಗಿಲ್ಲ. ಡೈರೆಕ್ಟರ್ ನನ್ ಕತ್ತಿಡ್ತಾರೆ.
ಚೆನ್ನಾಗಿದೆ. ಕನ್ನಡ ಪ್ರೇಕ್ಷಕರು ಈ ಒಳ್ಳೆಯ ಕಂಟೆಂಟ್ ಇರೋ ಸಿನಿಮಾನ ಗೆಲ್ಲಿಸ್ಬೇಕು. ಇದೇ 1ನೇ ತಾರೀಕು ಆಗಸ್ಟ್ 1ಕ್ಕೆ ರಿಲೀಸ್ ಆಗ್ತಿದೆ. ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಅದಕ್ಕೆ ಮೀರಿ ನಮ್ಮ ಪ್ರಿಯಾಂಕಾ ಮೇಡಮ್, ಸೊ ಪ್ರಿಯಾಂಕಾ ಮೇಡಮ್ ಬಗ್ಗೆ ಹೇಳಬೇಕು ಅಂತಂದರೆ ಅವರು ಆ್ಯಕ್ಚುಲಿ ಒಬ್ಬ ಆರ್ಟಿಸ್ಟ್ ಆಗಿ ಬರಲಿಲ್ಲ, ನನಗೆ ಬಿಗ್ ಸಿಸ್ಟರ್ ಆಗಿ ನಿಂತ್ಕೊಂಡ್ರು ನನ್ನ ಜೊತೆ. ಅವರು ಹೆಂಗ್ ಸಪೋರ್ಟ್ ಮಾಡಿದ್ರು ಅಂದರೆ ಈ ಫಿಲಮ್ ಇವತ್ತು ಇಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸ್ವಾಮಿ ಸಾರು, ರಜನಿ ಮತ್ತು ನಮ್ಮ ಪ್ರಿಯಾಂಕಾ ಮೇಡಮ್. ಅದರಲ್ಲಿ ಈಗ ನಾಗೇಂದ್ರ ಸರ್ ಹೇಳಿದ್ರಲ್ಲ, ನಾಗೇಂದ್ರ ಸರ್ ನನಗೆ 20 ವರ್ಷದಿಂದನೂ ಪರಿಚಯ. ಹಲೋ ಅಂತ ಅಂದ್ಬಿಟ್ಟು ಒಂದು ಪಿಕ್ಚರಲ್ಲಿ ಎಡಿಟಿಂಗ್ ಮಾಡ್ತಾ ಇದ್ರು, ಅವಾಗಿಂದನೂ ನನ್ನ ಪರಿಚಯ ಅವರು. ಸೊ ಅವರೆಲ್ಲ ನಮ್ಮ ಸ್ನೇಹಿತರು. ಬಟ್ ಮೇಡಮ್ ನೋಡಿದಾಗ ಕೈಕಾಲೆಲ್ಲ ಫಸ್ಟ್ ಟೈಮ್ ವೈಬ್ರೇಷನ್ ಬಂದ್ಬಿಟ್ಟಿತ್ತು. ಅವ್ರ ಮನೆಗೆ ಹೋದಾಗ ಹಿಂಗೆ ನಡಕ್ತಾ ಇದ್ದೆ ನಾನು, ಹೆಂಗಪ್ಪ ಮಾತಾಡೋದು ಅಂತ ಅಂದ್ಬಿಟ್ಟು ಅಷ್ಟು ಇದಾಗಿತ್ತು. ಬಟ್ ಆಮೇಲೆ ಅವ್ರ ಸೆಟ್ಟಿಗೆ ಬಂದಮೇಲೆ ಮೇಡಮ್ಮು ನನಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಲ್ಲ, ಫುಲ್ ಬಿಗ್ ಸಿಸ್ಟರ್ ಆಗಿ ನಿಂತ್ಕೊಂಡ್ರು. ಅಷ್ಟು ಸಪೋರ್ಟಿವ್ ಆಗಿ ನಿಂತ್ಕೊಂಡು ನನಗೆ ಕೆಲಸ ಮಾಡಿಕೊಟ್ರು. ತುಂಬ ಥ್ಯಾಂಕ್ಸ್ ಮೇಡಮ್. ಮತ್ತೆ ನಮ್ಮ ರಜನಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ ತುಂಬ ಹುಡುಗಾಟದ ಹುಡುಗಿ ಅವಳು ಹೆಂಗಿದ್ಲು ಅಂತಂದ್ರೆ ಸೆಟ್ಟಲ್ಲಿ ಎಲ್ಲಾರನ್ನೂ ನಗಿಸ್ಕೊಂಡು ಎಲ್ಲರ ಜೊತೆ ಆಕ್ಟಿವ್ ಆಗಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ಲು. ಥ್ಯಾಂಕ್ಸ್ ರಜನಿ. ಮತ್ತೆ ಸ್ವಾಮಿ ಸಾರು ಫಿಲ್ಮ್ಗೆ ಬರೋದಕ್ಕೆ ಹೆಂಗೆ ಒಬ್ಬ ಫ್ಯಾಮಿಲಿ ಮೆಂಬರ್ ಆಗೋದ್ ಕಾರಣ ಹೆಂಗೆ ಅಂದ್ರೆ ಹೀರೋ ಸೆಲೆಕ್ಟ್ ಆಗಿರ್ಲಿಲ್ಲ, ಒಂದು 2-3 ಜನನ ಆಯ್ಕೆ ಮಾಡಿದ್ವಿ ನಾವು ಫಸ್ಟ್. ಬಟ್ ಏನಾಯ್ತು ಅಂದ್ರೆ ಅದ್ಯಾಕೋ ಸೆಟ್ ಆಗ್ತಾ ಇರ್ಲಿಲ್ಲ ಆ ಕ್ಯಾರೆಕ್ಟರ್ಗೆ. ಒಂದಿನ ಮನೆಯಲ್ಲಿ ಪಾಸ್ ಆಗ್ತಾ ಇದ್ದೆ, ನಮ್ಮ ಮನೆಯವರು ಸೀರಿಯಲ್ ನೋಡ್ತಾ ಇದ್ರು. ಯಾವುದೋ ಕ್ಯಾರೆಕ್ಟರ್ ಚೆನ್ನಾಗಿದೆಯಲ್ಲ, ಫೇಸ್ ತುಂಬಾ ಒಂಥರ ಅಟ್ರಾಕ್ಟಿವ್ ಆಗಿದೆ ಅಂತ ಅಂದ್ಬಿಟ್ಟು ನೋಡಿದೆ. ಪರಮೇಶ್ವರ್ ಫೋಟೋ ಕಳಿಸಿದೆ, ಸರ್ ಈ ಸೀರಿಯಲ್ ಅಲ್ಲಿ ಒಬ್ಬ ಹುಡುಗ ಆಕ್ಟ್ ಮಾಡ್ತಾ ಇದ್ದಾನೆ, ನೋಡಿ ಹೇಗಿದೆ ಅಂತ. ಅವರು ಇಷ್ಟಪಟ್ಟರು. ಸೊ ಇಮಿಡಿಯೇಟ್ ಆಗಿ ಅದು ಸೆಟ್ ಆಯ್ತು. ಮತ್ತೆ ಮಹೇಶ್ ಸಾರು, ನಮ್ಮ ಅಶ್ವಥ್ ಸಾರು, ಮತ್ತೆ ನಮ್ಮ ರಾಜು ಸಾರ್ ಬಗ್ಗೆ ಹೇಳ್ಬೇಕು. ಈ ಫಿಲ್ಮ್ ಬಗ್ಗೆ ಅವ್ರಿಗೆ ಎಷ್ಟು ಇಂಟ್ರೆಸ್ಟ್ ಅಂದ್ರೆ ಅಷ್ಟು ಚೆನ್ನಾಗಿ ಎಡಿಟಿಂಗ್ ಮಾಡಿಕೊಟ್ಟಿದ್ದಾರೆ. ಮತ್ತೆ ನಾಗೇಂದ್ರ ಸಾರು, ನಮ್ಮ ಪವನ್ ನಾರಾಯಣ, ಮತ್ತು ನಮ್ಮ ಸಂಗಮೇಶ್ವರ್ ಬಗ್ಗೆ ಮಾತ್ರ ತುಂಬಾ ಜಾಸ್ತಿ ಹೇಳ್ಬೇಕು, ಬಟ್ ಇವಾಗ ಟೈಮ್ ಇಲ್ಲ. ಸೊ ನನ್ನ ಹೋಲ್ ಟೀಮ್ಸ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಆರ್ಟಿಸ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ತುಂಬಾ ಥ್ಯಾಂಕ್ಸ್. ಎಲ್ರಿಗೂ ನಮಸ್ಕಾರ. ಪವನ್ ಅಂತ. ಪರಮೇಶ್ವರ್ ಹೇಳ್ದಂಗೆ ಅವ್ರು ನನ್ನ ಟೀಚರ್. ಆಕ್ಚುಲಿ ಅವರು ಡೈರೆಕ್ಷನ್ ಮಾಡ್ತಾರೆ, ಸಿನಿಮಾ ಮಾಡ್ತಾರೆ ಅಂತ ನನಗೆ ಐಡಿಯಾನೇ ಇರಲಿಲ್ಲ. ಫಸ್ಟ್ ಒಂದು ಸಿನಿಮಾ ಮಾಡಿದ್ರು, ನೋಡಿದ್ದೆ. ಸೊ ಹಾಗಾಗಿ ಈಗ ಕಮಲ 2 ಅಂತ ಸಿನಿಮಾ ಮಾಡಿದ್ದಾರೆ. ತುಂಬ ಒಳ್ಳೆ ಸ್ಕ್ರೀನ್ ಪ್ಲೇ, ಡಬ್ಬಿಂಗಲ್ಲಿ ನೋಡ್ತಿದ್ದೆ ನಾನು. ಆಲ್ ದಿ ಬೆಸ್ಟ್. ಆಗಸ್ಟ್ 1 ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲರ ಸಪೋರ್ಟ್ ಸಿನಿಮಾಗೆ ಇರಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸ್ಟ್ರಾಂಗೆಸ್ಟ್ ನಮ್ಮ ಸಿನಿಮಾ ಇವತ್ತು ಏನೇ ಚೆನ್ನಾಗಿ ಕಾಣಿಸ್ಕೊತಾ ಇದೆ ಆ ಪೋಸ್ಟರ್ ಅಂತ ಹೇಳಿದ್ರೆ ಅದು ಸಂಗಮೇಶ್ ಅವರದೇ ಕೊಡುಗೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಪರಮೇಶ್ ಸರ್ ಹೇಳಿದ ಥರ ಬಾಂಬೆಯಿಂದ ಟೀಮ್ ಆಗಲಿ ಅದೆಲ್ಲ ಆಗಲಿ ನಾವು ತರಿಸಿ ಕೆಲಸ ಎಲ್ಲ ಮಾಡಿದ್ವಿ. ಸೊ ಅದು ನೀವು ಸ್ಕ್ರೀನ್ ಮೇಲೆ ನೋಡ್ತೀರಾ, ನಿಮಗೆ ಗ್ರಾಫಿಕ್ಸ್ ನೋಡಿದ ತಕ್ಷಣ ಅನ್ಸಲ್ಲ ಸೊ ಇದು ಲೋಕಲ್ ಗ್ರಾಫಿಕ್ಸ್ ಆಗಿದೆ, ಇಲ್ಲ ಹಾಲಿವುಡ್ ಲೆವೆಲ್ಗೆ ಆಗಿದೆ. ಯಾಕಂದರೆ ಅದು ಹಾಲಿವುಡ್ ಸಿನಿಮಾ, ಹಾಲಿವುಡ್ ಲೆವೆಲ್ ಥರನೇ ಗ್ರಾಫಿಕ್ಸ್ ಮಾಡೋ ಪರಿಸ್ಥಿತಿ ಬಂತು. ಅದಕ್ಕೆ ಪ್ರೊಡ್ಯೂಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಬಜೆಟ್ ವೈಸು CG ಸ್ವಲ್ಪ ಜಾಸ್ತಿನೇ ಆಗಿದೆ. ಸೊ ಎಲ್ರಿಗೂ ಥ್ಯಾಂಕ್ಸ್ ಟೀಮ್ ಅವ್ರಿಗೆ. ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ಎಲ್ಲರೂ 1 ಆಗಸ್ಟ್ಗೆ ಮೂವಿ ಹೋಗಿ ಥಿಯೇಟ್ರಲ್ಲೇ ನೋಡಿ. ಸೊ ಟೀಮ್ಗೊಂದು ಹೆಲ್ಪ್ಫುಲ್ ಆಗುತ್ತೆ. ಸೊ ಸ್ಪೆಷಲಿ ನಮಗೆ ಮತ್ತೆ CG ಜಾಸ್ತಿ ನನಗೆ ಮತ್ತೆ ಅಪರ್ಚುನಿಟಿ ಜಾಸ್ತಿ ಸಿಗುತ್ತೆ ನಾನು ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್.